ಆಸರ್ ಟಿವಿಯ ಎಲ್ಲ ವೀಕ್ಷಕರಿಗೂ ಶುಭವಂದನೆಗಳು. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಿದ್ದೇನೆ. ಕಳೆದ ಒಂದು 4 ಸಂಚಿಕೆಗಳಲ್ಲಿ ನಾವು ಖಾಲಿ ಬೈಬಲ್ನ ಹಿಸ್ಟ್ರಿ ಈ ಒಂದು ಪ್ರಶ್ನೆ ಮೇಲೆ ನಾವು ಹೋಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ಅದೇ ಪ್ರಶ್ನೆ ನಾವು ಮುಂದುವರಿಸ್ತಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಹಳೆ ಒಡಂಬಡಿಕೆ ಬಗ್ಗೆ, ಹಳೆ ಒಡಂಬಡಿಕೆ ಅಥವಾ ಬೈಬಲ್ ಯಾವ ರೀತಿ ಬಂತು, ಯಾಕಾಗಿ ಬಂತು, ಯಾರಿಂದ ಬರೆಯಲ್ಪಟ್ಟಿತು, ಬರೆದ ಲಿಪಿ ಯಾವುದು, ಹೀಗೆ ಅನೇಕ ಸಂಗತಿಗಳು ನಾವು ಕೇಳ್ಕೊಂಡು ಬಂದಿದ್ದೇವೆ ಪ್ರಿಯರೇ. ಇಂದು ಕೂಡ ಅದನ್ನು ಮುಂದುವರಿಸ್ತಿದ್ದೇವೆ. ಇವತ್ತು ಕೂಡ ಅದನ್ನು ಮುಂದುವರಿಸೋದಕ್ಕಾಗಿ ನಮ್ಮ ಮಧ್ಯೆಯಲ್ಲಿ ಬೆಂಗಳೂರಿನ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ತಿರುಗೊಂದು ಸ್ವಾಗತ. ಫಸ್ಟೇ ನಾವು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಇದನ್ನೇ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ, ಬೈಬಲ್ನ ಒಂದು ಹಿಸ್ಟ್ರಿ ಎಂಬುದಾಗಿ. ಫಸ್ಟ್ ಇಂದು ಕೂಡ ನಾನು ಅದನ್ನೇ ಮುಂದುವರಿಸಲಿಕ್ಕಿದ್ದೇವೆ. ಫಸ್ಟ್ ನೀವು ಹೇಳಿದ್ರಿ, ಕಳೆದ ಸಂಚಿಕೆ ನಾವು ಮಾತಾಡ್ತಿರ್ಬೇಕಾದ್ರೆ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ವಿಷಯ ಮಾತಾಡುವಾಗ ಹಳೆ ಒಡಂಬಡಿಕೆ ಅದರ ಬಗ್ಗೆ ಕೆಲ ನೆರವೇರಬೇಕಾಗಿರುವಂಥ ಹೊಸ ಒಡಂಬಡಿಕೆ ಅಂದರೆ ಹಳೆ ಒಡಂಬಡಿಕೆಯ ನೆರವೇರಿಕೆ ಎಂಬುದಾಗಿ ಹೊಸ ಒಡಂಬಡಿಕೆ ಎಂಬುದಾಗಿ ನೀವು ಹೇಳಿದಿರಿ. ಆದರೆ ಫಸ್ಟ್ ಯಾವುದು ನೆರವೇರಬೇಕಾಗಿತ್ತು? ಫಸ್ಟ್ ಯಾವ ಸಂಗತಿ ನೆರವೇರಲಿಕ್ಕಿತ್ತು? ಖಂಡಿತವಾಗಲೂ ಇದು ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಯ ಬುನಾದಿ. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯ ನೆರವೇರಿಕೆ. ಹಾಗಾದರೆ ಏನು ನೆರವೇರಬೇಕಾಗಿತ್ತು? ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ನಾವು ಬಹಳ ಸ್ಪಷ್ಟವಾಗಿ ತಿಳಿಯತಕ್ಕದ್ದೇನಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಪೂರ್ತಿ ಏನು ಹೇಳ್ತಂದರೆ ಪ್ರವಾದನೆ ರೀತಿಯಲ್ಲಿ ಹೇಳ್ತಾ ಹೋಗ್ತದೆ. ಪ್ರವಾದನೆ ಅಂತ ಹೇಳುವಾಗ, ಪ್ರವಾದನೆ ಅನ್ನುವಾಗ ಹೆಚ್ಚಿನ ಭಾಗ ಅದು ನಮಗೇನು ತೋರಿಸ್ತಂದರೆ ಭವಿಷ್ಯತ್ತನ್ನು ತೋರಿಸ್ತದೆ. ಪ್ರವಾದನೆ ಯಾವಾಗಲೂ ನಮಗೆ ಭವಿಷ್ಯತ್ತಿನ ಕುರಿತಾಗಿ ನಮಗೆ ತಿಳಿಸ್ತಾ ಮುಂದೆ ಸಾಗ್ತಾ ಹೋಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಸರಿಸುಮಾರು 350ರಿಂದ 400 ವಾಕ್ಯಗಳು ಏನಂತ ಇದ್ದಾವಂತ ನಾವು ನೋಡುವಾಗ, ಮೆಸ್ಸಿಯನು ಈ ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಮೆಸ್ಸಿಯನ ಕುರಿತಾದಂಥ ಒಂದು ಪ್ರವಾದನೆಗಳು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿತ್ತು. ಆದರೆ ಮೆಸ್ಸಿಯ ಎಂಬುದಾಗಿ ನಾವೆಲ್ಲಿ ನೇರವಾಗಿ ಪದ ನೋಡೋದಿಲ್ಲ. ನಾವೀಗ ಓದ್ತಾ ಇರುವಾಗ ಎಲ್ಲೋ ಒಂದು ಕಡೆ ದಾನಿಯೇಲನ ಗ್ರಂಥದಲ್ಲಿ ಮಾತ್ರ ಒಂದು ಕಡೆ ಅಭಿಷಕ್ತನು ವಧಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟದೆ. ಮೆಸ್ಸಿ ಅಂದರೆ ಏನು ಫಸ್ಟ್ ಅರ್ಥ ಏನು? ಅದನ್ನು ಸಹ ನಾನು ವಿವರಿಸ್ತೇನೆ. ಈ ಮೆಸ್ಸಿಯ ಅನ್ನುವಂಥ ಪದ ಏನು ಎಂಬುದಾಗಿ ನಾನು ವಿವರಿಸ್ತೇನೆ. ಈ ಮೆಸ್ಸಿಯ ಅಂದರೆ ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಮೆಸ್ಸಿಯ ಎಂಬ ಪದವು ಇಬ್ರಿಯ ಪದ ಆಗಿದೆ. ಇಬ್ರಿಯದಲ್ಲಿ ಮೆಸ್ಸಿಯಾಹ್ ಅನ್ನುವಂಥ ಪದದಿಂದ ಬಂದದ್ದೇ ಈ ಮೆಸ್ಸಿಯ ಅನ್ನುವಂಥ ಪದ. ಮೆಸ್ಸಿಯಾಕ್ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಅನಾಯಿಂಟೆಡ್ ಒನ್, ಅಂದರೆ ಅಭಿಷೇಕಿಸಲ್ಪಟ್ಟ ಒಬ್ಬಾತನು ಅಂಥೇಳಿ, ಅಥವಾ ಪವಿತ್ರ ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟವನು ಎಂಬುದಾಗಿ. ಆದರೆ ಮೆಸ್ಸಿಯ ಅನ್ನುವಂಥ ಪದ ನಿಜವಾಗ್ಲೂ ಹೇಳಬೇಕಂದ್ರೆ, ಮೆಸ್ಸಿಯ ಅನ್ನುವಂಥ ಪದವು ಮುಂಬರುವಂಥ ಅಭಿಷಕ್ತನು, ಒಂದು ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟಂಥ, ಒಂದು ಪವಿತ್ರ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟವನು ಎಂಬುದಾಗಿ ಅದರ ಅರ್ಥ. ಈಗ ಹಳೆ ಒಡಂಬಡಿಕೆ ಕಂಪ್ಲೀಟಾಗಿ ಏನು ಹೇಳ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ದೇವರೇನು ಮಾಡಿದ್ದಾನೆ ಅಂತ ಹೇಳ್ತಾ ಇರೋದಾದರೆ, ಇನ್ನೊಂದು ಕಡೆ ಜನರೇನು ಮಾಡ್ತಾ ಇದ್ರು ಅಂತ ಹೇಳ್ತದೆ. ಜನರು ಏನು ಮಾಡ್ತಾ ಇದ್ರು, ದೇವರೇನು ಮಾಡ್ತಾ ಇದ್ರು ಅಂತ ಹೇಳಿ, ಮಧ್ಯದಲ್ಲಿ ಪ್ರವಾದಿಗಳ ಮುಖಾಂತರವಾಗಿ ದೇವರೇನು ಮಾಡಿದ್ರು ಅಂತೇಳಿ ಹೇಳ್ತದೆ. ಆ ಪ್ರವಾದಿಗಳೇನು ಮಾಡ್ತಾ ಇದ್ರು ಅಂದರೆ, ಇವರನ್ನು ಎಚ್ಚರಿಸುತ್ತಾ, ತಿದ್ದುತ್ತಾ, ಭವಿಷ್ಯತ್ತು ಹೀಗಿರ್ತದೆ ಎಂಬುದಾಗಿ ಸಾರ್ತಾ ಇದ್ರು. ತಿದ್ದುತ್ತಾ ಇದ್ರು, ಎಚ್ಚರಿಸ್ತಾ ಇದ್ರು, ಮತ್ತು ಮುಂದೆ ಹೀಗಾಗಲಿಕ್ಕಿದೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಸರಿಸುಮಾರು 350ರಿಂದ 400 ವಾಕ್ಯಗಳು ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಮೆಸ್ಸಿಯನ ಕುರಿತಾದಂಥ ಒಂದು ಪ್ರವಾದನೆ ಎಂಬುದಾಗಿ ನೋಡ್ತೀವಿ. ನೀವು ಸಾಧ್ಯವಾದರೆ ಈ ಒಂದು ವಾಕ್ಯ ಓದ್ಕೊಳ್ಳೋಣ್ರಿ. 1 ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನೋಡ್ರಿ, ಅಲ್ಲಿ ಹೇಳ್ತದೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು. ಆ ಜೀವವಾಕ್ಯ ಅನ್ನುವಾಗ ಯಾವ ವಾಕ್ಯವನ್ನು ತೋರಿಸ್ತಂದ್ರೆ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ ತೋರಿಸ್ತದೆ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರ ಬಳಿಲಿದ್ದನು, ಆ ವಾಕ್ಯವೇ ದೇವರಾಗಿದ್ದನು. ನಾನು ಸ್ವಲ್ಪ ಅದನ್ನು ಚೇಂಜ್ ಮಾಡಿ ಹೇಳ್ತಾ ಇದ್ದೇನೆ. ವಾಕ್ಯವಿತ್ತು ಅಂತ ಹೇಳೋದಿಲ್ಲ, ನಾನು ವಾಕ್ಯವಿದ್ದನು ಅಂತ ಹೇಳ್ತೀನಿ, ಯಾಕಂದರೆ ಆತನು ಜೀವವುಳ್ಳ ದೇವರು. ಹಾಗಾಗಿ ಜೀವವಾಕ್ಯ, ನಾವು ನಿಮಗೆ ತಿಳಿಸುವ ಜೀವವಾಕ್ಯ ಅನ್ನುವಾಗ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದ ಕುರಿತು ಅದು ಮಾತಾಡ್ತದೆ. ಮುಂದೆ ಏನು ಹೇಳ್ತದೆ? ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು ಅನ್ನುವಾಗ, ಆದಿ ಅನ್ನುವಂಥ ಪದ ನಿಜವಾಗ್ಲೂ ಎಲ್ಲಿಗೆ ತಕೊಂಡು ಹೋಗ್ತದೆ ಅಂದರೆ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಏನು ಹೇಳ್ತದೆ? ಆದಿಯಲ್ಲಿ ಅಂತೇಳಿ ಹೇಳ್ತದೆ. ಆ ಆದಿ ನಮ್ಮನ್ನು ಎಲ್ಲಿಗೆ ತಗೊಂಡು ಹೋಗ್ತದೆ ಅಂತ ಹೇಳಿದ್ರೆ, ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನ ತಗೊಂಡು ಹೋಗ್ತದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು.
ಅಂದರೆ ಅದರ ಅರ್ಥ ಆದಿ ಅಂದರೆ ಅಲ್ಲಿಂದ ಇದ್ದದ್ದು, ಆ ಜೀವವಾಕ್ಯ ಅಲ್ಲಿಂದ ಇದ್ದದ್ದು ಅಂತ ನಾವು ನೋಡ್ತೀವಿ. ಅದಕ್ಕೆ ಮೊದಲನೇ ಅಧ್ಯಾಯದಲ್ಲಿ ನಾವು ಪ್ರತಿ ಒಂದು ಸೃಷ್ಟಿಯ ಕ್ರಮದಲ್ಲಿ ದೇವರ ವಾಕ್ಯ ನುಡಿಯಲ್ಪಡ್ತು ಎಂಬುದನ್ನು ನೋಡ್ತೀವಿ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಸಹ ಮಾತಿನ ಮುಖಾಂತರ, ವಾಕ್ಯದ ಮುಖಾಂತರ ಸೃಷ್ಟಿಸಲ್ಪಡ್ತು ಅಂತ ಹೇಳ್ತದೆ. ಮುಂದೆ ಓದಿ ಆ ವಾಕ್ಯ. ನಾವು ಅದನ್ನು ಕಿವಿಯಾರೆ ಕೇಳಿ. ನೋಡ್ರಿ, ಆದಿಯಿಂದ ಇದ್ದದ್ದು ಆ ಜೀವವಾಕ್ಯದ ವಿಷಯವಾಗಿ ನಾವು ಕೇಳಿದ್ದೆವು ಅಂತ ಅವನು ಹೇಳ್ತಾನೆ. ನಾವು ಅದನ್ನು ಕೇಳ್ಕೊಂಡಿದ್ವಿ. ಎಲ್ಲಿ ಕೇಳಿದ್ರು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ವಿಷಯಗಳು ಏನು ಮಾಡ್ತಾಯಿದ್ರು, ಶಾಸ್ತ್ರಿಗಳು ಫರಿಸಾಯರು ಅವ್ರೇನು ಮಾಡ್ತಾಯಿದ್ರು, ಬೋಧಿಸ್ತಾ ಇದ್ರು. ಇದು ಮೆಸ್ಸಿಯನ್ ಬರಲಿಕ್ಕಿದ್ದಾನೆ. ಬಹಳ ಪ್ರಾಮುಖ್ಯವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಅವರ ಜೀವಿತದಲ್ಲಿಯೇ ಬಹಳ ಒಂದು ಆಸಕ್ತಿಯಿಂದ ಎದುರು ನೋಡ್ತಕ್ಕ ಒಂದು ಸಂಗತಿ ಯಾವುದಂದರೆ ಮೆಸ್ಸಿಯನು ಅಂತೇಳಿ. ಈ ಮೆಸ್ಸಿಯನ್ ಬರ್ತಾನೆಂಬ ಮೊದಲನೇ ಪ್ರವಾದನೆ ಎಲ್ಲಿ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ, ಆದಿಕಾಂಡ 3ನೇ ಅಧ್ಯಾಯದ 15ನೇ ವಚನದಲ್ಲಿ ಪ್ರಾರಂಭವಾಗ್ತದೆ. ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ಸರ್ಪದ ಸಂತತಿಗೂ ನಾನು ಹಗೆತನವನ್ನು ನೆಡುವೆನು. ಸ್ತ್ರೀಯ ಸಂತತಿ ಅಂತ ಬರುವಾಗ ಅಲ್ಲಿ ಮೆಸ್ಸಿಯನ್ ಬರ್ತಾನಂತೇಳಿ ಮೊದಲ ಪ್ರವಾದನೆಯ ಅಲ್ಲಿ ನಾವು ನೋಡ್ತೇವೆ, ವಾಕ್ಯವನ್ನು ನಾವು ನೋಡ್ತೇವೆ. ಆ ನಂತರದಲ್ಲಿ ಪ್ರತಿ ಇಬ್ರಿಯ ಸ್ತ್ರೀಯರು ಅವ್ರ ಜೀವನದಲ್ಲಿ ಅವ್ರು ತಿಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಮೆಸ್ಸಿಯನ್ ನಮ್ಮ ದೇಶದಲ್ಲಿ ಬಂದು ಹುಡ್ತಾರೆ. ಒಂದು ಪವಿತ್ರ ಉದ್ದೇಶಕ್ಕಾಗಿ ಹುಟ್ಟಲಿಕ್ಕಿದ್ದಾರೆ. ಒಂದೇ ಉದ್ದೇಶಕ್ಕೋಸ್ಕರ, ನಿರ್ದಿಷ್ಟವಾದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆತನು ಹುಟ್ಟಲಿಕ್ಕಿದ್ದಾನೆ. ಆ ನಿರ್ದಿಷ್ಟವಾದಂಥ ಉದ್ದೇಶ ಏನಪ್ಪ ಅಂದರೆ, ಮಾನವನ ಪಾಪ ಪರಿಹಾರಕ್ಕಾಗಿ ಒಂದೇ ಸಾರಿ ಕೊಂಚ ಸಮಯಕ್ಕಾಗಿ ಆತನು ಶರೀರಧಾರಿಯಾಗಿ ಬರಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕಾಗಿ ಬರೋದಕ್ಕೋಸ್ಕರವಾಗಿ ಆತನ ಹಿಂದಿನಿಂದ ಕಾದ್ಕೊಂಡು ಬರುವಾಗ ಇಬ್ರಿಯ ಸ್ತ್ರೀಯರಿಗೆ ಬಹಳ ಕುತೂಹಲ ಏನಪ್ಪ ಅಂತ ಹೇಳಿದ್ರೆ, ಈ ಮೆಸ್ಸಿಯನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಚೆನ್ನಾಗಿ ಎಂಬುದಾಗಿ ಬಹಳವಾಗಿ ಅವ್ರೇನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಆ ಉತ್ಸುಕರಾಗಿರ್ತಾರೆ. ಆದ್ದರಿಂದ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ಇದೆ ಇಬ್ರಿಯರ ಪದ್ಧತಿಯಲ್ಲಿ. ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಬರೀ ಪುರುಷರ ಹೆಸರುಗಳನ್ನ ಮಾತ್ರ ನೋಡ್ತೀವಿ, ಸ್ತ್ರೀಯರ ಹೆಸರುಗಳನ್ನ ನಾವು ನೋಡೋದಿಲ್ಲ. ಯಾಕಂತ ಹೇಳಿದ್ರೆ ಮೆಸ್ಸಿಯನು ಬರ್ತಾನೆ ಎಂಬುದು ಅವ್ರಿಗೆ ಗೊತ್ತಿದ್ದರಿಂದಲೇ ಮೆಸ್ಸಿಯನ ಆ ಹುಡುಕಾಟದಲ್ಲಿ ಅವರೆಲ್ಲರೂ ಇರ್ತಾ ಇದ್ರು. ಹೀಗೆ ಇರಬೇಕಾದ್ರೆ ಈಗ ಯೋಹಾನ ಹೇಳ್ತಾನೆ, ಆದಿಯಿಂದ ಇದ್ದದ್ದು ನಾವು ಅದನ್ನು ಏನು ಮಾಡಿದ್ದೇವೆ, ಕೇಳಿದ್ದೇವೆ. ಓದಿ ಆ ವಾಕ್ಯ ಅನಿಸುತ್ತೆ. ನಾವು ಅದನ್ನು ಕಿವಿಯಾರೆ ಕೇಳಿ. ನೋಡ್ರಿ, ಆ ಜೀವವಾಕ್ಯದ ವಿಷಯ ನಾವು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ. ನೋಡ್ರಿ, ಅವರು ಕಿವಿಯಾರೆ ಕೇಳಿ ಅನ್ನುವಾಗ ಹಳೆ ಒಡಂಬಡಿಕೆ ವಿಷಯಗಳನ್ನು ಅವ್ರಿಗೆ ಬೋಧಿಸ್ತಾ ಇದ್ರು. ಕೇಳಿದ್ದನ್ನು ಅವ್ರೇನು ಮಾಡಿದ್ರು, ಕಣ್ಣಾರೆ ಕಂಡ್ರು, ಮುಟ್ಟಿ ನೋಡಿದ್ರು ಅಂತೇಳಿ ನಾವು ನೋಡ್ತೇವೆ. ಅಂದರೆ ಆದಿಯಿಂದ ಇದ್ದಾತನು ಅಂದರೆ ಮೆಸ್ಸಿಯನ್ ಬರ್ತಾನೆಂಬ ವಿಷಯವನ್ನು ಅವ್ರೇನು ಮಾಡಿದ್ರು, ಕೇಳಿದ್ರು. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 25ನೇ ವಚನಕ್ಕೆ ಹೋಗಿ ನಾವು ನೋಡುವಾಗ ಅಲ್ಲಿ ಸಮರಿದ ಸ್ತ್ರೀ ಹೇಳ್ತಾಳೆ, ಮೆಸ್ಸಿಯನು ಬರ್ತಾನಂತ ನಾವು ಕೇಳಿದ್ದೀವಲ್ಲ ಅಂಥೇಳಿ. ಯೋಹಾನ್ ಬರೆದ ಸುವಾರ್ತೆ 4:25 ನಾವು ನೋಡುವಾಗ, ಮೆಸ್ಸಿಯನು ಬರುತ್ತಾನೆಂದು ನಾನು ಬಲ್ಲೆನು ಅಂಥೇಳಿ ಆ ಸ್ತ್ರೀ ಹೇಳೋದನ್ನು ನಾವು ನೋಡ್ತೇವೆ. ಹಾಗೆ ಲೂಕನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 15ನೇ ವಚನಕ್ಕೆ ಹೋಗುವಾಗ, ಜನರು ಮೆಸ್ಸಿಯನೆಂದು ಕರೆಯಲ್ಪಡುವ ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ರು. ಬೋಧಿಸಲ್ಪಟ್ಟ ಮೇಲೆ ಬರ್ತಾರಂತ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಎದುರು ನೋಡ್ತಾ ಇದ್ರು ಅಂತೇಳಿ ಲೂಕನ್ ಬರೆದ ಸುವಾರ್ತೆ 3:15 ನಾವು ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 19ರಿಂದ 20 ತನಕ ನೋಡುವಾಗ, ಅಧಿಕಾರಿಗಳು ಸಹ ಮೆಸ್ಸಿಯನನ್ನು ಎದುರು ನೋಡ್ತಾ ಇದ್ರು ಅಂಥೇಳಿ ಆ ವಾಕ್ಯ ಭಾಗ ನಮಗೆ ಹೇಳ್ತದೆ. ಹಾಗಾಗಿ ಈ ಮೆಸ್ಸಿಯನನ್ನು ಅವ್ರು ಏನು ಮಾಡ್ತಾ ಇದ್ರು, ಬಹಳವಾಗಿ ಎದುರು ನೋಡ್ತಾ ಇದ್ರು. ಆ ಎದುರು ನೋಡ್ತಿದ್ದಂಥ ಮೆಸ್ಸಿಯನೇ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ, ಸ್ವತಃ ಯೇಸು ಕ್ರಿಸ್ತನಾಗಿದ್ದನು. ನಾವು ಮೆಸ್ಸಿಯಾ ಅನ್ನುವಂಥ ಪದ ಬಂದು ಮೆಸ್ಸಿಯಾಕ್ ಅಥವಾ ಮೆಸ್ಸಿಯಾ ಅನ್ನುವಂಥ ಪದ ಬಂದು ಇಬ್ರಿಯ ಭಾಷೆ. ಅದನ್ನು ನಾವು ನಮ್ಮ ಕನ್ನಡದಲ್ಲಿ ನಾವೇನು ಮಾಡ್ತೀವಿ, ಕ್ರಿಸ್ತನು ಎಂಬುದಾಗಿ ಹೇಳ್ತೀವಿ. ಅದನ್ನು ಗ್ರೀಕ್ ಭಾಷೆಯಲ್ಲಿ ನಾವೇನು ನೋಡ್ತೀವಪ್ಪ ಅಂತ ಹೇಳಿದ್ರೆ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಇಂಗ್ಲೀಷಲ್ಲಿ ಕ್ರೈಸ್ಟ್ ಅಂತ ನೋಡ್ತೇವೆ. ಆಮೇಲೆ ನಾವು ಕ್ರಿಸ್ತೋ ಅಂತೇಳಿ ಅನ್ನುವಂಥ ಪದದಲ್ಲಿ ನಾವು ನೋಡ್ತೇವೆ. ಇಬ್ರಿಯ ಭಾಷೆ, ಗ್ರೀಕ್ ಭಾಷೆ, ಇಂಗ್ಲೀಷ್ ಭಾಷೆ ಮತ್ತು ನಮ್ಮ ಕನ್ನಡದಲ್ಲಿ ನಾವು ಕ್ರಿಸ್ತನು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ನಿಜವಾಗ್ಲೂ ಏನು ನೆರವೇರಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ, ಮೆಸ್ಸಿಯನು ಬರಬೇಕಾಯಿತು. ಆ ಮೆಸ್ಸಿಯನು ಬರುವ ತನಕ ಈ ಹಳೆ ಒಡಂಬಡಿಕೆ ಏನು ಮಾಡ್ತಾ ಇತ್ತು, ಹಳೆ ಒಡಂಬಡಿಕೆ ಜನರನ್ನ ಕಾಪಾಡ್ತಾ ಇತ್ತದು. ಅದಕ್ಕೆ ಗಲಾತ್ಯ ಪತ್ರಿಕೆ ಒಳಗೆ ಹೇಳ್ತದೆ, ಒಂದು ಉಪಾಧ್ಯಾಯನೋಪಾದಿಯಲ್ಲಿ ಅದೇನು ಮಾಡ್ತಾ ಇತ್ತು, ಕಾಯ್ತಾ ಇತ್ತು ಅಂತೇಳಿ. ಈ ಉಪಾಧ್ಯಾಯನೋಪಾದಿಯಲ್ಲಿ ಕಾಯ್ತಾ ಇತ್ತು ಅನ್ನುವಾಗ ಅದಕ್ಕೊಂದು ಅರ್ಥ ಇದೆ. ಏನು ಅರ್ಥ ಇದೆಯಪ್ಪ ಅಂದರೆ, ಗ್ರೀಕರ ಕಲ್ಚರ್ ಪ್ರಕಾರವಾಗಿ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ತಾಯಿ ಹತ್ರ ಏನು ಮಾಡ್ತಾರಪ್ಪ ಅಂದರೆ, ಮಗು ಹುಟ್ಟಿದ ಮೇಲೆ 6 ವರ್ಷ ತನಕ ಮಗು ಸಾಕಲ್ಪಡ್ತದೆ. 6 ವರ್ಷದ ನಂತರ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಉಪಾಧ್ಯಾಯನಿಗೋಸ್ಕರ ಒಪ್ಪಿಸಲ್ಪಡ್ತಾರೆ, ಅಂದರೆ ಟೀಚರ್ ಕೈಲಿ ಒಪ್ಪಿಸಲ್ಪಡ್ತಾರೆ. ಆ ಟೀಚರ್ ಏನು ಮಾಡ್ತಾನೆ ಅಂದರೆ, ಒಂದು ಕಾಲದ ತನಕ ಏನು ಮಾಡ್ತಾನೆ, ಅವ್ರಿಗೆ ಬೋಧಿಸ್ತಾ, ಎಲ್ಲವನ್ನು ಕಲಿಸ್ತಾ,
ನೀವೇನು ಮಾಡಬೇಕು, ಅವನು ಎಲ್ಲವನ್ನು ಹೇಳ್ಕೊಡ್ತಾ ಮುಂದೆ ಸಾಕ್ತಾನೆ. ಯಾಕೆ ಹೇಳ್ಕೊಡ್ತಾ ಸಾಕ್ತಾನಪ್ಪ ಅಂದರೆ, ಮುಂದೆ ಅವನೇನು ಮಾಡಬೇಕಂದ್ರೆ ತಾಯಿಯಿಂದ ಉಪಾಧ್ಯಾಯನ ಅಥವಾ ಟೀಚರ್ ಹತ್ರ ಬರ್ತಾನೆ. ಟೀಚರಿಂದ ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ತಂದೆ ಬಳಿಗೆ ಹೋಗ್ತಾನೆ. ತಂದೆ ಬಳಿಗೆ ಹೋಗೋದ್ರೊಳಗಾಗಿ ಅವ ಏನು ಮಾಡಬೇಕು, ಪೂರ್ತಿ ಕಲ್ತವನಾಗಿರ್ಬೇಕು. ಈಗ ದೇವರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯನ್ನು ಈ ಜನರನ್ನ ಕಾಪಾಡುವಂಥ ಒಂದು ಉಪಾಧ್ಯಾಯ ಅನ್ನೋ ರೀತಿಯಲ್ಲಿ, ಒಬ್ಬ ಟೀಚರ್ ರೀತಿಯಲ್ಲಿ ಅದೇನು ಮಾಡ್ತು, ಅವನ್ನ ಕಾಪಾಡ್ಕೊಂಡು ಬಂತು. ಅವೆಲ್ಲ ಬರಬೇಕಾದಂಥ ಮೆಸ್ಸಿಯನ ಕುರಿತು ಛಾಯೆ ಆಗಿದೆ ಎಂಬುದಾಗಿ ಕೊಲೊಸ್ಸೆ ಪತ್ರಿಕೆ ನಮಗೆ ಹೇಳ್ತದೆ. ಹಳೆ ಒಡಂಬಡಿಕೆ ಪೂರ್ತಿ ಯಜ್ಞಗಳಾಗಿರ್ಬೋದು, ಯಾಗಾದಿಗಳಾಗಿರ್ಬೋದು, ಕಾಣಿಕೆಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ದೇವಾಲಯ ಆಗಿರ್ಬೋದು, ಪ್ರತಿ ಆಚರಣೆ ಯಾರ ಕುರಿತು ಹೇಳ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರ್ತಾನೆಂಬ ವಿಷಯವನ್ನು ಅದು ಸಾರಿ ಹೇಳ್ತಾ ಇತ್ತು. ಹಾಗಾಗಿ ಅವೆಲ್ಲ ಯೇಸು ಕ್ರಿಸ್ತನ್ ಬರುವ ತನಕ ಕಾಯಲ್ಪಟ್ಟಿತ್ತು. ಯೇಸು ಕ್ರಿಸ್ತನ್ ಬಂದ ಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಅದರ ಪರಿಪೂರ್ಣ ನೆರವೇರಿಕೆ ಆಯಿತು. ಹಾಗಾದ್ರೆ ನಾವು ಅದನ್ನು ತೆಗೆದು ಬಿಸಾಡಬೇಕಾ? ಒಂದು ಪ್ರಶ್ನೆ ಬರ್ತದೆ. ಈಗ ನೆರವೇರ್ಬಿಟ್ಟಿದೆ, ತೆಗೆದು ಬಿಸಾಡಬೇಕಾ? ಇಲ್ಲ. ಯಾಕೆ ಬಿಸಾಡಬಾರ್ದಪ್ಪ ಅಂತ ಹೇಳಿದ್ರೆ, ಫೌಂಡೇಶನ್ ಇಲ್ಲದ ಮನೆ ಹೇಗಿರ್ಲಿಕ್ಕೆ ಸಾಧ್ಯ? ಅತಂತ್ರವಾಗಿಬಿಡ್ತದೆ, ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಫೌಂಡೇಶನ್ ಇದ್ದರೆ ಒಂದು ಮನೆ ನಿಲ್ಲಕ್ಕೆ ಸಾಧ್ಯ. ಹಾಗಾಗಿ ಹಳೆ ಒಡಂಬಡಿಕೆ ನಮಗೆ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪೂರ್ತಿಯಾದಂಥ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ಹಳೆ ಒಡಂಬಡಿಕೆ ಬೇಕು. ಹೊಸ ಒಡಂಬಡಿಕೆಯಲ್ಲಿ ನೆರವೇರಬೇಕಾದಂಥ ಒಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ, ಅದು ಮೆಸ್ಸಿಯನ ಕುರಿತಾದಂಥ ಒಂದು ಅಂಶವಾಗಿತ್ತು. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ, ಅಂದರೆ ಹಳೆ ಒಡಂಬಡಿಕೆ ಹೇಳ್ತಿದ್ದ ಕಾಲಿ ಅಂದರೆ ಯೇಸು ಕ್ರಿಸ್ತನ ಅಥವಾ ಮೆಸ್ಸಿಯನ್ ಅಭಿಷಕ್ತ. ಮೆಸ್ಸಿಯನ್ ಅಂದರೆ ಅಭಿಷಕ್ತನು ಬರಲಿಕ್ಕಿದ್ದಾನೆ ಎಂಬುದಾಗಿ. ಫಸ್ಟ್ ಹಾಗಾದರೆ ಈ ಯೇಸು ಸ್ವಾಮಿ, ಅದರ ಯೇಸು ಸ್ವಾಮಿ ಬಗ್ಗೆನೇ ಅಲ್ಲಿ ಹೇಳ್ತಾ ಬಂದು ಈಗ ನಮ್ಗೆ ಅರ್ಥ ಆಗ್ತದೆ. ಆದರೆ ಯೇಸು ಸ್ವಾಮಿ ಖಾಲಿ ಮೆಸ್ಸಿಯನ್ ಮಾತ್ರ ಆಗಿದ್ನ, ಬರೀ ಮೆಸ್ಸಿಯನ್ ಆಗಿದ್ನ ಅಥವಾ ದೇವರು ಕೂಡ? ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಮೆಸ್ಸಿಯನ್ ಅಂತ ಖಾಲಿ ಅಭಿಷಕ್ತನು? ಹೌದು. ಅದಕ್ಕೆ ಇನ್ನೊಂದು ವಾಕ್ಯ ನಾನು ನಿಮಗೆ ಸೇರಿಸ್ತೇನೆ. ಯೇಸು ಕ್ರಿಸ್ತನ ಒಂದ್ಸತಿ ಶಿಷ್ಯರ ಜೊತೆ ಹೋಗ್ತಿರುವಾಗ, ನನ್ನನ್ನು ಜನರು ಯಾರಂತಾರೆ ಎಂಬುದಾಗಿ ಒಂದು ಪ್ರಶ್ನೆ ಕೇಳಿದಾಗ ಪೇತ್ರನು ಹೇಳ್ತಾನೆ, ನೀನು ಎಲಿಯನ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರವಾದಿಗಳಲ್ಲಿ ಒಬ್ಬನಂತ ಹೇಳ್ತಾರೆ, ಇನ್ನು ಕೆಲವರು ಎರೇಮಿಯನ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಎಲಿಯಾ ಅಂತ ಹೇಳ್ತಾರೆ, ಇನ್ನು ಕೆಲವರು ಯೋಹಾನ ಅಂತ ಹೇಳ್ತಾರೆ, ಸ್ನಾನಿಕನಾದ ಯೋಹಾನ ಅಂತ ಹೇಳ್ತಾರೆ. ಸರಿ, ನೀನು ಯಾರು ಏನಂತ ಹೇಳ್ತಿ? ನೀನು ಬರಬೇಕಾದ ಜೀವವುಳ್ಳ ದೇವರ ಕುಮಾರನು. ಇಲ್ಲಿ ನಾವು ನೋಡುವಾಗ ಅಲ್ಲಿನ ಜನರು ಅವರವರದೇ ಆದ ದೃಷ್ಟಿಕೋನದಲ್ಲಿ ಏನು ಮಾಡ್ತಾ ಇದ್ರು, ಅವನನ್ನು ನೋಡಿದ್ರು, ಯೇಸು ಕ್ರಿಸ್ತನ ನೋಡಿದ್ರು. ಈಗ ಯೇಸು ಕ್ರಿಸ್ತನು ಆತನು ಬರಬೇಕಾದ ಒಬ್ಬ ಪ್ರವಾದಿ ಅಂತ ಹೇಳುವಾಗ, ಮೋಶೆ ಹೇಳಿದ್ದ, ನನ್ನ ಹಾಗೆ ಒಬ್ಬ ಪ್ರವಾದಿಯನ್ನು ಕಳಿಸ್ಲಿಕ್ಕಿದ್ದಾನೆ ದೇವರು ಅಂತೇಳಿ. ಆತನು ತಿಳ್ಕೊಂಡ್ರೆ ಆ ಜನರು ತಿಳ್ಕೊಂಡಿದ್ರು, ಓ, ಮೋಶೆ ಹೇಳಿದಂಥ ಪ್ರವಾದಿ ಈತನೇ ಇರಬೇಕಂತೇಳಿ. ಇನ್ನು ಕೆಲವ್ರು ಏನು ಮಾಡಿದ್ರು, ಎಲಿಯಾ ಅಂಥೇಳಿ ಇನ್ನೂ ಕೆಲವ್ರು ಏನು ಅಂದ್ಕೊಂಡ್ರಪ್ಪ ಅಂತ ಹೇಳಿದ್ರೆ, ಈತನ ಏನಾಗಿರ್ಬೋದಪ್ಪ ಅಂತೇಳಿ, ಎರೇಮಿಯನ್ ಆಗಿರ್ಬೋದು ಅಂತೇಳಿ. ಯಾಕಂದ್ರೆ ಆತನು ಕಣ್ಣೀರಿಡ್ತಾ ಇದ್ದ. ಇನ್ನು ಕೆಲವರು ಏನು ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ, ಆತನ ಎಲಿಯಾ ಅಂದ್ಕೊಂಡ್ರು. ಯಾಕಂತ ಹೇಳಿದ್ರೆ ಆತನ ಅದ್ಭುತಗಳನ್ನ ಮಾಡ್ತಾ ಇದ್ನು. ಇನ್ನು ಕೆಲವರು ಏನು ಮಾಡಿದ್ರು, ಬಾಪ್ತಿಸ್ಮದ ಅಥವಾ ಸ್ನಾನಿಕನಾದ ಯೋಹಾನ ಅಂತೇಳಿ ಅಂದ್ಕೊಂಡ್ರು. ಅವ್ರು ಯಾಕೆ ಆ ರೀತಿ ಅಂದ್ಕೊಂಡ್ರು ಅಂದರೆ, ಅವನು ಯೋಹಾನನ ಹಾಗೆ ಆತನ ಏನು ಮಾಡ್ತಾ ಇದ್ದ, ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದ. ಹೀಗಾಗಿ ಏನು ಮಾಡಿದ್ರು, ಇನ್ನು ಕೆಲವರು ಏನು ಮಾಡಿದ್ರು, ಪ್ರವಾದಿ ಅಂತ ಅಂದ್ಕೊಂಡಿದ್ರು. ಯೇಸು ಕ್ರಿಸ್ತನ ಹೆಚ್ಚು ಜನರು ಏನು ಅಂದ್ಕೊಂಡಿದ್ರು ಅಂದರೆ ಪ್ರವಾದಿಗಳು ಅಂದ್ಕೊಂಡಿದ್ರು. ಇವತ್ತಿಗೂ ಸಹ ಕೆಲವು ಜನರಿದ್ದಾರೆ, ಯೇಸು ಕ್ರಿಸ್ತನ ಪ್ರವಾದಿ ಅಂತೇಳಿ ಸಾಧಿಸುವಂಥ ಜನರಿದ್ದಾರೆ. ಆದರೆ ನಾನಿವತ್ತು ಅದನ್ನು ಖಂಡಿತವಾಗಲೂ ಪೂರ್ಣವಾಗಿ ನೇರವಾಗಿ ವಿವರಿಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬರೀ ಒಬ್ಬ ಪ್ರವಾದಿ ಅಲ್ಲ, ಯೇಸು ಕ್ರಿಸ್ತನು ಬರೀ ಸ್ನಾನಿಕನಾದ ಯೋಹಾನಲ್ಲ, ಯೇಸು ಕ್ರಿಸ್ತನು ಬರೀ ಎಲಿಯನಲ್ಲ, ಯೇಸು ಕ್ರಿಸ್ತನು ಬರೀ ಮೋಶೆಯ ಥರದ ಒಬ್ಬ ಪ್ರವಾದಿಯೂ ಅಲ್ಲ. ಹಾಗಾದರೆ ಆತನೇನು? ನಾನು ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಕೊಡೋದಿಲ್ಲ, ಹಳೆ ಒಡಂಬಡಿಕೆಯಲ್ಲೇ ಒಂದು ವಾಕ್ಯ ಕೊಟ್ಬಿಡ್ತೇನೆ ನೋಡಿ. ಯೆಶಾಯನು ಬರೆದ ಗ್ರಂಥ 9ನೇ ಅಧ್ಯಾಯದ 6ನೇ ವಚನಕ್ಕೆ ನಾವು ಹೋಗುವಾಗ, ಅಲ್ಲಿ ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಪ್ರವಾದನೆ ಇದೆ. ಯೆಶಾಯನು ಬರೆದ ಗ್ರಂಥ 9ನೇ ಅಧ್ಯಾಯದ 6ನೇ ವಚನಕ್ಕೆ ನಾವು ಹೋಗುವಾಗ, ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಪ್ರವಾದನೆ ಅಲ್ಲಿದೆ. ಆ ಪ್ರವಾದನೆ ಎಷ್ಟು ಚೆನ್ನಾಗಿದೆ, ಓದಿ. 9ನೇ ಅಧ್ಯಾಯದ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನು. ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಸಾಕು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಸಾಕು. ಇಲ್ಲಿ ನಾವು ನೋಡುತ್ತೇವೆ ಆತನ ಹೆಸರಿನಂತೆ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಆಕ್ಚುಲಿ ಆ ಎರಡು ಪದಗಳನ್ನ ಡಿವೈಡ್ ಮಾಡೋದಾದ್ರೆ, ನಾನು ಪರಾಕ್ರಮಿಯಾದ ದೇವರನ್ನುವ ಖಂಡಿತವಾಗ್ಲೂ ಯೇಸು ಕ್ರಿಸ್ತನು ಏನಾಗಿದ್ದಾನೆ, ದೇವರು ಎಂಬುದಾಗಿ ಹೇಳ್ತಾರೆ. ಬರೀ ಅದು ಪ್ರವಾದಿ ಅಂತ ಹೇಳೋದಿಲ್ಲ, ಬರೀ ಮೆಸ್ಸಿಯಾ ಅಂತ ಹೇಳೋದಿಲ್ಲ, ಬರೀ ಯೋಹಾನ ಅಂತ ಹೇಳೋದಿಲ್ಲ, ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳೋದಿಲ್ಲ. ಆತನು ದೇವರು ಅಂತ ಹೇಳೋದು ಹೇಳ್ತದೆ. ದೇವರು ಮಾತ್ರ ಅಲ್ಲ ಅಂತೆ, ಆತನು ನಿತ್ಯನಾದ ತಂದೆ. ನಿತ್ಯನಾದಂಥ ತಂದೆ ಅನ್ನುವಾಗ ನಾವು ತ್ರಯೇಕತ್ವವನ್ನು ನಂಬುವಂಥವ್ರು.
ನಾವು ಟ್ರಿನಿಟಿಯನ್ನು ನಂಬ್ತೇವೆ. ಯಾಕೆ ಟ್ರಿನಿಟಿಯನ್ನು ನಂಬ್ತೇವೆ ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮನ ಕುರಿತಾಗಿ ಬೈಬಲಲ್ಲಿ ಬರೆದಿದ್ದರಿಂದ ನಾವು ಅದನ್ನು ನಂಬ್ತೇವೆ. ಒಂದು ವೇಳೆ ಅದ್ರ ಮೇಲೆ ಪ್ರಶ್ನೆ ಕೇಳಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ದೊಡ್ಡ ಟಾಪಿಕ್ ಅದು, ನಾನು ವಿವರಿಸ್ಲಿಕ್ಕೆ ಸಾಧ್ಯ, ಆದರೆ ದೊಡ್ಡ ಟಾಪಿಕ್ ಅದು. ನಾವು ದೇವ್ರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಟ್ರಿನಿಟಿ ಬಗ್ಗೆ ನಾವು ಕಲ್ತ್ಕೊಳ್ಳೋಣ್ರಿ. ಈಗ ನಾವು ತ್ರಯೇಕತ್ವವನ್ನು ನಂಬುವಾಗ ತಂದೆಯಾದ ದೇವರು ಬೇರೆ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣಿಸಿದ್ದಾರೆ. ಸಭೆಯಲ್ಲಿ ಇವತ್ತು ಪವಿತ್ರಾತ್ಮ ದೇವರು ವಾಸ ಮಾಡ್ತಾ ಇದ್ದಾರೆ. ಇವತ್ತು ಸಭೆಯಲ್ಲಿ ಪವಿತ್ರಾತ್ಮ ದೇವರು ವಾಸ ಮಾಡ್ತಾ ಇದ್ದಾರೆ. ಹಾಗಾದರೆ 3 ವ್ಯಕ್ತಿಗಳು 3 ವಿಭಿನ್ನವಾದ ರೀತಿಯಲ್ಲಿ ಇರುವಂಥದ್ದು ನಾವು ನೋಡ್ತೇವೆ. ನಿತ್ಯನಾದ ತಂದೆ ಅನ್ನುವಾಗ ನಿಜವಾಗ್ಲೂ ಆತನ ತಂದೆ ಆಗಿದ್ದಾನಂತ ಹೇಳಿದ್ರೆ ಅರ್ಥ. ತಂದೆಯಾದ ದೇವರು ಅಂತ ನಾವು ಹೇಳ್ತೇವೆ, ಮಗನಾದ ಯೇಸು ಕ್ರಿಸ್ತನ ದೇವರು ಅಂತ ಹೇಳ್ತೇವೆ, ಪರಿಶುದ್ಧಾತ್ಮ ದೇವರು ಅಂತ ನಾವು ಹೇಳ್ತೇವೆ. ನಿತ್ಯನಾದ ತಂದೆ ಅನ್ನುವಾಗ ಆತನು ತಂದೆಗೆ ಸಮಾನನು ಅಂತೇಳಿ ನಾವು ಆ ವಾಕ್ಯದ ಮುಖಾಂತರ ಕಲಿತೇವೆ. ಹಳೆ ಒಡಂಬಡಿಕೆ ನೇರವಾಗಿ ಹೇಳ್ತದೆ ಆತನ ದೇವರು ಅಂತೇಳಿ, ದೇವರು ಅಂತ ಹೇಳ್ತದೆ, ಅಷ್ಟೇ ಮುಗಿದೋಯ್ತು. ಬೈಬಲ್ ಏನು ಹೇಳ್ತದ್ದು ಫೈನಲ್. ಹೊಸ ಒಡಂಬಡಿಕೆಗೆ ನಾವು ಬರೋದಾದರೆ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನಕ್ಕೆ ನಾವು ಹೋಗೋದಾದರೆ ಆತನು ದೇವರು ಅಂತೇಳಿ ಮಾತಾಡಲ್ಪಡ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ದೇವರಾಗಿದ್ನು ಅಂತೇಳಿ ಯೋಹಾನ 1:1 ನಮಗೆ ಹೇಳೋದನ್ನು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನಕ್ಕೆ ನಾವು ಹೋಗುವಾಗ ತಂದೆಯೂ ಮತ್ತು ಯೇಸು ಕ್ರಿಸ್ತನು ಒಂದೇ ಆಗಿದ್ದಾರೆ ಅಂತೇಳಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗುವಾಗ ಯೇಸುವನ್ನು ನೋಡಿದವನು ತಂದೆಯನ್ನು ನೋಡಿದವನಾಗಿದ್ದಾನಂತ. ಮುಗಿದೋಯ್ತು ಅಷ್ಟೇ. ತಂದೆ ಹೇಗಿರ್ತಾನೆ? ಯೇಸು ಕ್ರಿಸ್ತನ ಹಾಗಿರ್ತಾನೆ. ತಂದೆಯೂ ಯೇಸು ಕ್ರಿಸ್ತನು ಒಂದಾಗಿದ್ದಾನೆ ಅಂತೇಳಿ 10ನೇ ಅಧ್ಯಾಯದ 30ನೇ ವಚನದಲ್ಲಿ ಹೇಳೋದಾದರೆ 14ನೇ ಅಧ್ಯಾಯದ 9ನೇ ವಚನದಲ್ಲಿ ಹೇಳಲ್ಪಡ್ತದೆ ಏನಪ್ಪ ಅಂತ ಹೇಳಿದ್ರೆ ಆತನನ್ನು ನೋಡಿದವರು ತಂದೆಯನ್ನು ನೋಡಿದವರಾಗಿದ್ದಾರೆ ಅಂತೇಳಿ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 28ನೇ ವಚನಕ್ಕೆ ಹೋಗುವಾಗ ತೋಮನು ಸಾಕ್ಷಿ ಕೊಡ್ತಾ ಇದ್ದಾನೆ, ಅವನು ಅರಿಕೆ ಮಾಡ್ತಾನೆ, ನನ್ನ ದೇವರೇ ನನ್ನ ಕರ್ತನೆ ಅಂತೇಳಿ. ನನ್ನ ದೇವರೇ ಅಂತ ಹೇಳ್ತಾ ಇದ್ದಾನೆ. ಮೈ ಲಾರ್ಡ್ ಮೈ ಗಾಡ್ ಅನ್ನುವಂಥ ಪದ ಇಂಗ್ಲೀಷಲ್ಲಿದೆ. ಅಲ್ಲಿ ನಾವು ದೇವರು ಅಂತೇಳಿ ನಾವು ನೋಡ್ತೀವಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ ನೋಡುವಾಗ ಕ್ರಿಸ್ತನೇ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದ 24ನೇ ವಚನ, ನೀವು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಿ. ಹಾಗ ನಾನು ಯಾವ ಆತನ ನಂಬಬೇಕು? ಯಾವ ಆತನಂತ ನಾನು ನಂಬಬೇಕು? ಹಳೆ ಒಡಂಬಡಿಕೆ ಪ್ರವಾದಿ ಅಂತ ನಂಬೇಕಾ? ಹಳೆ ಒಡಂಬಡಿಕೆ ನ್ಯಾಯಾಧಿಪತಿ ಅಂತ ನಂಬೇಕಾ? ಹಳೆ ಒಡಂಬಡಿಕೆಯ ಅರಸನಂತ ನಂಬೇಕಾ? ಏನಂತ ನಂಬೇಕು? ನೀವು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಿ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದ 24ನೇ ವಚನ. ಈ ಪದವನ್ನು ನಾನು ಹುಡ್ಕೊಂಡು ಹೋಗುವ KJV ಭಾಷಾಂತರಗಳು ಏನು ಹೇಳ್ತಾವಪ್ಪ ಅಂತ ಹೇಳಿದ್ರೆ, ನೀವು ನನ್ನನ್ನು ಆತನೆಂದು ನಂಬದೆ ಹೋದರೆ ಅನ್ನುವಾಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಕಾಣಿಸಿಕೊಳ್ಳುವಾಗ ಐ ಆಮ್ ದ, ನಾನೇ ಆಗಿದ್ದೇನೆ, ಕರ್ತನಾದ ದೇವರು ನಾನೇ, ಯೆಹೋವನಾದ ದೇವರು ನಾನೇ ಅನ್ನುವಂಥ ಪದಗಳು ಹಳೆ ಒಡಂಬಡಿಕೆಯಲ್ಲಿ ಪದೇ ಉಚ್ಚರಿಸಲ್ಪಟ್ಟಿದ್ದಾವೆ. ಆದ್ದರಿಂದ KJV ಬೈಬಲ್ಗಳನ್ನು ಉಪಯೋಗಿಸುವಂಥ ಪಂಡಿತರು, ಹೆಚ್ಚಿನ ಭಾಗ ಪಂಡಿತರು ಈ ವಾಕ್ಯವನ್ನು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಯೆಹೋವನೇ ಯೇಸು ಕ್ರಿಸ್ತನ ಅಂತೇಳಿ ಸ್ಥಾಪಿಸ್ತಾರೆ. ಬಟ್ ನಮ್ಗೆ ಅದು ಕಷ್ಟ ಅನಿಸೋದ್ರೂ ಸಹ ಸತ್ಯ ಇದೆ. ನಾನು ಇದನ್ನು ಈ ಪದವನ್ನು ಈ ಅರಾಮಿಕ್ ಭಾಷೆಯಲ್ಲಿ ಏನಿದೆ ಅಂತೇಳಿ ನೋಡ್ಲಿಕ್ಕೆ ಹೋದೆ. ನೀವು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಿ. ಈ ಆತನು ಅನ್ನುವಂಥ ಪದ ಇದೆಯಲ್ಲ, ಇದು ಅರಾಮಿಕ್ ಭಾಷೆ ಒಳಗೆ ಎನಾನಾ ಅನ್ನುವಂಥ ಪದ ಇದೆ. ಎನಾನಾ ಅಂತೇಳಿ ಪದ ಇದೆ. ಎನಾನಾ ಅನ್ನುವಂಥ ಪದದ ಅರ್ಥ ಏನಿದೆಯಪ್ಪ ಅಂದರೆ, ನೀವು ನನ್ನನ್ನು ಜೀವವುಳ್ಳ ದೇವರು ಅಂತ ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯ್ತೀರಿ. ನೇರವಾಗಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮೂಲ ಪ್ರತಿಗಳಿಂದ ನಮಗೆ ಭಾಷಾಂತರ ಆಗ್ತಾ ಬರ್ತಿರುವಾಗ ಕೆಲವು ಅಂಶಗಳು ನಮಗೆ ಮರೆಯಾಗಿಡಲ್ಪಟ್ಟಿದ್ದಾವೆ. ಆದ್ದರಿಂದ ಇವತ್ತು ವಾಕ್ಯ ಕಲಿಯುವಂಥ ಅಥವಾ ವಾಕ್ಯದ ಕುರಿತು ಆಸಕ್ತಿ ಉಳ್ಳಂಥ ಸೇವಕರಾಗಿರ್ಬೋದು ಅಥವಾ ವಿಶ್ವಾಸಿಗಳಾಗಿರ್ಬೋದು, ನಾನು ನಿಮಗೆ ಪ್ರೀತಿಯಿಂದ ಪ್ರೋತ್ಸಾಹಿಸುವಂಥ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಬೈಬಲ್ನ ಮೂಲ ಪ್ರತಿಗಳನ್ನ ಕಲೀಲಿಕ್ಕೆ ಮನಸ್ಸು ಮಾಡಿರಿ. ಸಾಧ್ಯವಾದಷ್ಟು ಮಟ್ಟಿಗೆ ಬೈಬಲ್ನ ಮೂಲ ಪ್ರತಿಗಳನ್ನು ಧ್ಯಾನಿಸಲಿಕ್ಕೆ ಪ್ರಯತ್ನಿಸ್ರಿ, ಮೂಲ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನಿಸ್ರಿ. ಫಾರ್ ಎಕ್ಸಾಂಪಲ್, ನಾನು ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ ಪ್ರಕಾರವಾಗಿ ಇಬ್ರಿಯ ಭಾಷೆಯ ಲಿಪಿಯನ್ನು ಕಲ್ತ್ಕೊಳ್ರಿ. ಅದರಲ್ಲೂ ಎಕ್ಸ್ಪೆಷಲಿ ನಾವು ಕಲಿಬೇಕಾಗಿದ್ದು ಚಿತ್ರಲಿಪಿಯನ್ನು ನಾವು ಕಲಿಬೇಕು ಎಂಬುದಾಗಿ ನಾನು ಹೇಳಿದೆ. ಅವೆಲ್ಲ ಕಲಿತಾಗ ನಮಗೇನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಖಂಡಿತವಾಗ್ಲೂ ಭಾಳ ಉಪಯೋಗ ಆಗ್ತದೆ. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ ಭಾಷೆ, ಉತ್ತಮ ರೀತಿ ಓಕೆ. ಯೇಸು ಸ್ವಾಮಿ ಬರೀ ಮೆಸ್ಸಿಯನ್ನು ಮಾತ್ರವಲ್ಲ, ಅದೊಂದು ದೇವರಾಗಿದ್ದಾನೆ ಅಂತ ತಿಳಿಸ್ಕೊಟ್ರಿ ಭಾಷೆ. ಫಸ್ಟ್ ಇನ್ನೊಂದು ಪ್ರಶ್ನೆ, ಹಳೆ ಒಡಂಬಡಿಕೆ ದೇವರು ಬರೆದಿರುವಂಥದ್ದು ಅಥವಾ ಕೆಲವು ದೇವರು ಬರೆದಿದ್ದಾರೆ, ದೇವರ ಪ್ರವಾದಿಗಳ ಮೂಲಕ ಬರೆಸಿದ್ದಾರೆ, ಇನ್ನು ಅನೇಕ ರೀತಿಯಲ್ಲಿ ಅಂದರೆ ಬರೆದಿರುವಂಥ ಪುಸ್ತಕವಾಗಿದೆ. ಆದರೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ನಾವು ಒಪ್ಪುವುದು ದೇವರ ವಾಕ್ಯ ಎಂಬುದು, ಹೊಸ ಒಡಂಬಡಿಕೆ ಕೂಡ ದೇವರ ವಾಕ್ಯನಾಗಾದರೆ
ಇದನ್ನು ಬಹಳ ಪ್ರಾಮುಖ್ಯವಾದ. ಆ್ಯಕ್ಚುಲಿ ನೀವು ಕೇಳ್ತಿರೋದು ಎಲ್ಲ ಪ್ರಶ್ನೆಗಳು ಇವತ್ತು ಹಲವಾರು ಜನರ ಹೃದಯದಲ್ಲಿರುವಂಥ ಪ್ರಶ್ನೆಗಳು. ಒಂದು ಗುಂಪಿದೆ, ನಮ್ಮ ದೇಶದಲ್ಲೂ ಇದೆ, ನಮ್ಮ ದೇಶದಲ್ಲಿದೆ ಆ ಗುಂಪು, ಮತ್ತು ನಮ್ಮ ರಾಜ್ಯದಲ್ಲೂ ಇದೆ. ಅವ್ರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ದೇವರ ವಾಕ್ಯ, ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಲ್ಲ ಅಂತ ಹೇಳ್ತಾರಪ್ಪ ಅಂದರೆ, ಮೊಟ್ಟ ಮೊದಲದಾಗಿ ಯೇಸು ಕ್ರಿಸ್ತನ ದೇವರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ನೋಡ್ಕೊಂಡಿದ್ದ ದೇವರ ವಾಕ್ಯದಲ್ಲಿ ಖಂಡಿತವಾಗಲೂ ಆತನ ದೇವರಾಗಿದ್ದಾನೆ. ಆ ನಂತರದಲ್ಲಿ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತನ ದೇವರೇ ಆಗದೇ ಇದ್ದಾಗ ಅದು ಹೊಸ ಒಡಂಬಡಿಕೆ ಹೇಗೆ ದೇವರ ವಾಕ್ಯ ಆಗ್ಲಿಕ್ಕೆ ಸಾಧ್ಯ? ಅದು ಖಂಡಿತವಾಗ್ಲೂ ಮಾನವನ ಅಭಿಪ್ರಾಯ ಅಷ್ಟೇ. ಅದು ನಾವೀಗ ಭಾಳ ಸುಂದರವಾಗಿ ಕಲೀಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಈ ಪ್ರಶ್ನೆಗೆ ನಾನು ಬಹಳ ದೀರ್ಘವಾದಂಥ ಉತ್ತರ ಕೊಡಲಿಕ್ಕಿದ್ದೇನೆ. ಯಾಕಂತ ಹೇಳಿದ್ರೆ ಇದು ಪೂರ್ತಿ ಹೊಸ ಒಡಂಬಡಿಕೆ ದೇವರ ವಾಕ್ಯನ ಅಂತೇಳಿ. ಯಾಕಂದರೆ ನಾವು ಹಳೆ ಒಡಂಬಡಿಕೆ ದೇವರ ವಾಕ್ಯ ಅಂತೇಳಿ ನಾವು ಕಲ್ತಿದ್ದೇವೆ. ಹಳೆ ಒಡಂಬಡಿಕೆ ಹೌದು ದೇವರು ಬರೆಸಿದ್ದಾನೆ, ಹಳೆ ಒಡಂಬಡಿಕೆ ದೇವರು ಬರೆದಿದ್ದಾನೆ ಅನ್ನೋದಕ್ಕೆ 198 ಸಾರಿಗಿಂತ ಹೆಚ್ಚಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಹೌದು ಆತನೇ ಬರೆದಿದ್ದು ಎಂಬುದಾಗಿ ನಾವು ಅದನ್ನು ಆಧಾರ ಸಹಿತವಾಗಿ ಕಲ್ತಿದ್ದೇವೆ ನಾವು ಅದಕ್ಕೆ. ಹಾಗಾದರೆ ಹೊಸ ಒಡಂಬಡಿಕೆ ನಿಜವಾಗ್ಲೂ ದೇವರ ವಾಕ್ಯನ? ಇದು ನಾವು ಭಾಳವಾಗಿ ಕಲಿತಕ್ಕ ಬಹು ಪ್ರಾಮುಖ್ಯವಾದ್ದು. ನೋಡಿ, ಕೆಲವು ಸಾರಿ ನಾವು ಕುರುಡರ ರೀತಿಯಲ್ಲಿ ನಂಬ್ಕೊಂಡು ಹೋಗುವಂಥದ್ದು ನಮ್ಮ ಜೀವನದಲ್ಲಿ ಕೆಲವು ಸತಿ ನಮ್ಮನ್ನು ಅಪಾಯಕ್ಕೆ ನಡೆಸ್ಬಿಡ್ತದೆ. ಹೌದು, ನಾವು ನಂಬೇಕು ಸರಿ, ಆದರೆ ನಾವು ಅದನ್ನು ಸರ್ಚ್ ಮಾಡಬೇಕು, ಅದನ್ನು ಹುಡುಕಬೇಕು. ನೋಡ್ರಿ, ಪ್ರಶ್ನೆಗೂ ಸಂದೇಹಕ್ಕೂ ಇರುವಂಥ ವ್ಯತ್ಯಾಸ. ಪ್ರಶ್ನೆ ಅನ್ನುವಾಗ, ನಮ್ಮ ಜೀವನದಲ್ಲಿ ಪ್ರಶ್ನೆ ಬರುವಾಗ ಅದೇನು ತೋರಿಸ್ತದಪ್ಪ ಅಂತ ಹೇಳಿದ್ರೆ, ಉತ್ತರ ಹುಡುಕುವಂಥ ಮನಸ್ಸಿನ ಅಭಿಲಾಷೆಯನ್ನು ಹುಡುಕ್ತದೆ. ಈಗ ನೀವು ಪ್ರಶ್ನೆ ಕೇಳಿದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೇನೆ. ಆದರೆ ಸಂದೇಹ ಹಾಗಲ್ಲ. ಸಂದೇಹ ಅನ್ನೋದು ಏನು ಮಾಡ್ತದಪ್ಪ ಅಂತ ಹೇಳಿದ್ರೆ, ನೀವು ಎಂಥ ಉತ್ತರ ಕೊಟ್ಟರು ಅದಲ್ಲ ಅಂತ ಹೇಳ್ತದೆ, ನಂಬೋದಿಲ್ಲ ಅದು. ಹಾಗಾಗಿ ಏನಂತ ತೋರಿಸ್ತಾ ಇದ್ದಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಸಂದೇಹ ಇರಬಾರ್ದು, ಪ್ರಶ್ನೆಗಳಿರಬೇಕು. ಯಾವ ವಿಶ್ವಾಸಿಗೆ ಒಳ್ಳೆ ಪ್ರಶ್ನೆಗಳು ಬರ್ತದೋ ಅವನು ಹೆಚ್ಚಾಗಿ ದೇವರಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಯಾವ ವಿಶ್ವಾಸಿಗೆ ಹೆಚ್ಚಾಗಿ ಸಂದೇಹ ಬರ್ತದೋ ಅವನು ದೇವರಲ್ಲಿ ಅಷ್ಟೇ ಬಿದ್ದು ಹೋಗಲಿಕ್ಕೆ ಸಾಧ್ಯ ಇದೆ. ನಮಗೆ ಸಂದೇಹ ಬರಬಾರ್ದು, ನಮಗೆ ಪ್ರಶ್ನೆ ಬರಬೇಕು. ಈಗ ಈ ಪ್ರಶ್ನೆ ಬಂದಿದ್ದು ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ, ನಿಜವಾಗ್ಲೂ ಹೊಸ ಒಡಂಬಡಿಕೆ ದೇವರ ವಾಕ್ಯನ? ಹಳೆ ಒಡಂಬಡಿಕೆ ಏನು ದೇವರ ವಾಕ್ಯ? ಹೌದು, ನಮಗೆ ಆಧಾರಗಳಿದ್ದಾವೆ, ರುಜುಗಳಿದ್ದಾವೆ, ಪುರಾವೆಗಳಿದ್ದಾವೆ. ಹೊಸ ಒಡಂಬಡಿಕೆ ಹಾಗಿದ್ರೆ ದೇವರ ವಾಕ್ಯನ? ಹಾಗಾದರೆ ನಾವು ದೇವರ ವಾಕ್ಯದ ನೆರಳಲ್ಲಿ ಇವತ್ತು ಅದನ್ನು ಕಲ್ತ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ನೋಡ್ರಿ, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವೇ ದೇವರಾಗಿದ್ದನು. ವಾಕ್ಯ 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 ಅಂತ ಬರ್ತಾ ಇದೆ. ಈಗ ಆದಿಯಲ್ಲಿ ವಾಕ್ಯವಿದ್ದನು ಅಂತ ಹೇಳುವಾಗ ಆದಿ ಅನ್ನುವಾಗ ಯಾವ ಪದವನ್ನು ತೋರಿಸ್ತಾ ಇದು? ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನ. ವಾಕ್ಯವಿತ್ತು ಅನ್ನುವಾಗ ಹಳೆ ಒಡಂಬಡಿಕೆ ಪೂರ್ತಿ ವಾಕ್ಯಗಳೇ. ಹಳೆ ಒಡಂಬಡಿಕೆ ಪೂರ್ತಿ ವಾಕ್ಯಗಳೇ. ನಾವು ಅದಕ್ಕೆ ಹೇಳ್ತೀವಿ ಕರ್ತನಾದ ಯೆಹೋವನ ಮಾತು, ಕರ್ತನಾದ ಯೆಹೋವನ ವಾಕ್ಯ ಅಂಥೇಳಿ ಹಳೆ ಒಡಂಬಡಿಕೆಯಲ್ಲಿ ನಾವು ಎಷ್ಟೋ ವಾಕ್ಯಗಳು ನಾವು ನೋಡಲಿಕ್ಕೆ ಸಾಧ್ಯ. ಆದಿಯಲ್ಲಿ ವಾಕ್ಯವಿದ್ದನು, ಇತ್ತು, ಸರಿ. ಆ ವಾಕ್ಯವು ದೇವರೊಂದಿಗಿತ್ತು, ಇತ್ತು, ಸರಿ. ವಾಕ್ಯನೇನಾಗಿತ್ತು? ದೇವರಾಗಿತ್ತು. ಇದರ ಪ್ರಕಾರವಾಗಿ ಹಳೆ ಒಡಂಬಡಿಕೆ ಪೂರ್ತಿ ವಾಕ್ಯಗಳೇನಾಗಿತ್ತು? ದೇವರಾಗಿತ್ತು. 14ನೇ ವಚನ, 1ನೇ ಅಧ್ಯಾಯದ 14ನೇ ವಚನ. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಸರಿ, ಇದು ಏನು ತೋರಿಸ್ತಪ್ಪ ಅಂದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವು ದೇವರಾಗಿದ್ದನು. ಅಂದರೆ ಹಳೆ ಒಡಂಬಡಿಕೆ ಪೂರ್ತಿ ವಾಕ್ಯಗಳು ದೇವರು ಅಂತೇಳಿ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಸರಿ, ಒಪ್ಕೊಳ್ಳೋಣ. ಈಗ 14ನೇ ವಚನಕ್ಕೆ ಬಂದಾಗ, ಆ ವಾಕ್ಯನೇ, ಯಾವ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿತ್ತು ಆ ವಾಕ್ಯ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂತು, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂತು ಅಂತೇಳಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಶರೀರಧಾರಿಯಾಗಿ ಬಂದು ಆತನು ಮಾಡಿದ್ದೇನು? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 2ನೇ ವಚನ. ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನೂ ಹೇಳಿ ಸಾಕು. ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಏನು ಬರೆದಿದ್ದೇನೆ? ಆತನು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನೂ ಹೇಳಿದ್ದೇನೆ. ಆ ಮೊದಲ ಚರಿತ್ರೆ ಯಾವುದು? ಲೂಕನ ಬರೆದ ಸುವಾರ್ತೆ. ಅದು ಲೂಕನ ಬರೆದ ಸುವಾರ್ತೆಯನ್ನು ಯಾರು ಬರಿತಾ ಇದ್ದಾರೆ ಅಂದರೆ, ಶ್ರೀ ಡಾಕ್ಟರ್ ಅಥವಾ ನಿಜವಾಗಿ ಹೇಳ್ಬೇಕಂದ್ರೆ ವೈದ್ಯನಾದಂಥ ಲೂಕನು ಅದನ್ನು ಬರೆದು ಥಿಯೋಫಿಲನಿಗೆ ಕಳಿಸ್ತಾ ಇದ್ದಾನೆ. ಥಿಯೋಫಿಲನಿಗೆ 2ನೇ ಪುಸ್ತಕವನ್ನು ಬರೀತಾನೆ, ಅದು ಅಪೊಸ್ತಲರ ಕೃತ್ಯಗಳು. ಈ ಅಪೊಸ್ತಲರ ಕೃತ್ಯ ಬರುವಾಗ ಅವನು ಹೇಳ್ತಾನೆ ಏನಪ್ಪ ಅಂತ ಹೇಳಿದ್ರೆ, ಲೂಕನ್ ಹೇಳ್ತಾನೆ, ನಾನು ಯೇಸು ಕ್ರಿಸ್ತನು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದನ್ನು ಮೊದಲ ಪುಸ್ತಕದಲ್ಲಿ ಬರೆದಿದ್ದೇನೆ ನಾನು. ಆ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಲೂಕನ್ ಬರೆದ ಸುವಾರ್ತೆ. ಸರಿ, ಈಗ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 2ನೇ ವಚನ ಹೇಳ್ತಾರೆ, ಮಾಡುವುದಕ್ಕೆ ಅಂದರೆ ಆತನ ಅದ್ಭುತಗಳು, ಬೋಧಿಸುವುದಕ್ಕೆ ಅಂದರೆ ಆತನ ಮಾತುಗಳು.
ಈಗ ಸುವಾರ್ತೆಯಲ್ಲಿ ನಾವು ನೋಡುವಂಥ ವಿಷಯ ಏನಪ್ಪ ಅಂದರೆ ಆತನ ಅದ್ಭುತಗಳು ಮತ್ತು ಆತನ ಬೋಧನೆ, ಈ ಎರಡನ್ನು ನೋಡ್ತೇವೆ. ಮೊದಲ ಪುಸ್ತಕ ಯಾವುದಪ್ಪ ಅಂತ ಹೇಳಿದ್ರೆ ಲೂಕನ್ ಬರೆದ ಸುವಾರ್ತೆ. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಲೂಕನು ಥಿಯೋಫಿಲನಿಗೆ ಬರೆಯುವಂಥ ಒಂದು ಅಂಶವನ್ನು ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ರಿಂದ 3 ತನಕ ನಾವು ನೋಡಲಿಕ್ಕೆ ಸಾಧ್ಯ. ಈಗ ಈ ಲೂಕನ್ ಬರೆದ ಸುವಾರ್ತೆಗೆ 1 ತಿಮೋತಿ 5ನೇ ಅಧ್ಯಾಯದ 18ನೇ ವಚನಕ್ಕೆ ಹೋಗಬೇಕಾದ್ರೆ ಆ ವಾಕ್ಯ ಓದ್ರಿ. 1 ತಿಮೋತಿ 5ನೇ ಅಧ್ಯಾಯದ 18ನೇ ವಚನಕ್ಕೆ ಹೋಗ್ಬೇಕಂತ. ಕಣತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. ಶಾಸ್ತ್ರದಲ್ಲಿ ಹೇಳಿದೆ ಅನ್ನುವಂಥ ಪದ ಇದೆಲ್ಲ ನಮ್ಮ ಕನ್ನಡದಲ್ಲಿ ಆಕ್ಚುಲಿ ಶಾಸ್ತ್ರ ಅಂತ ಹಾಕಿರಬಾರ್ದಾಗಿತ್ತು, ಬರಹ ಅಂತ ಹಾಕಿದರೆ ಭಾಳ ಚೆನ್ನಾಗಿತ್ತು. ಯಾಕೆ ಶಾಸ್ತ್ರ ಅಂತ ಹಾಕಬಾರ್ದಾಗಿತ್ತು, ಯಾಕೆ ಬರಹ ಅಂತ ಹಾಕಬೇಕಾಗಿತ್ತು ಅಂತ ನಾನು ಹೇಳ್ಬಿಡ್ತೇನೆ. ಈ ಶಾಸ್ತ್ರ ಅನ್ನುವಾಗ ಗಿಣಿಶಾಸ್ತ್ರ ಹೇಳೋನು ಶಾಸ್ತ್ರನೇ, ಜ್ಯೋತಿಷ ಹೇಳೋನು ಜ್ಯೋತಿಷ ಶಾಸ್ತ್ರನೇ. ಹಾಗಾದರೆ ಈ ಶಾಸ್ತ್ರ ಅಂದರೆ ಏನು? ಶಾಸ್ತ್ರ ಅಂದರೆ ಒಂದು ವಿಷಯವನ್ನು ಬರೆದು ಹೇಳುವಂಥದ್ದು. ಸರಿ, ಅದು ಬಿಟ್ಟು ಬರಹ ಅನ್ನುವಾಗ ಅದು ಏನನ್ನು ತೋರಿಸ್ತದಪ್ಪ ಅಂತೇಳಿದ್ರೆ, ಒಬ್ಬನ ಮನಸ್ಸಲ್ಲಿದ್ದದ್ದನ್ನು ಬಾಯಿ ಶಬ್ದವಾಗಿ ಹೊರಟು ಬಂದು ಆ ಬಾಯಿ ಶಬ್ದವಾಗಿ ಬಂದದ್ದನ್ನು ಬರೆಯುವಂಥದ್ದಕ್ಕೆ ಬರಹ ಅಂತ ಹೇಳ್ತಿದ್ರು. ಆದರೆ ಬರಹ ಎಲ್ಲರೂ ಬರೆಯೋಕ್ಕಾಗಲ್ಲ. ಲೆಟ್ರ್ ಯಾರು ಬೇಕಾದರೂ ಬರಿಬೋದು ಅದನ್ನು. ಆದರೆ ಈ ಬರಹ ಅನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಧ್ಯಾನ ಮಾಡುವಾಗ ನಿರ್ದಿಷ್ಟವಾದ ಒಂದು ಉದ್ದೇಶಕ್ಕಾಗಿ ವಿಶೇಷವಾದಂಥ ವ್ಯಕ್ತಿಗಳಿಂದ ಬರೆಯಲ್ಪಡುವಂಥ ಸಂಗತಿಗೆ ಬರಹ ಅಂತ ಹೇಳ್ತಾ ಇದ್ರು. ಅದನ್ನು ಯಾರು ಬೇಕಾದ್ರೂ ಬರೆಯೋಕೆ ಆಗ್ತಿರ್ಲಿಲ್ಲ, ಯಾರು ಬೇಕೋ ಅದನ್ನು ಬರೀಲಿಕ್ಕೆ ಆಗೋದಿಲ್ಲ. ಸ್ಕ್ರಿಪ್ಚರ್ಸ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಸೆಫಾರ್ ಅನ್ನುವಂಥ ಪದನ ಇದರಲ್ಲಿ ಯಾವುದರಲ್ಲಿ ಇಬ್ರಿಯ ಭಾಷೆಯಲ್ಲಿ ಉಪಯೋಗಿಸ್ತಾರೆ. ಅದನ್ನು ಆ ಪದವನ್ನು ಅವ್ರು ತಗೊಂಡು ಬರಬೇಕಾಯ್ತು. ಸರಿ, ಹಾಗಾಗಿ ಬರಹ ಅಂತ ಹೇಳುವಾಗ, ಶಾಸ್ತ್ರ ಅನ್ನುವಾಗ ನಿರ್ದಿಷ್ಟವಾಗಿ ಒಂದು ಸ್ಪೆಷಲ್ಲಾಗಿ ಒಂದು ಸಂಗತಿಗೋಸ್ಕರವಾಗಿ ಅದನ್ನು ನೇಮಿಸಲ್ಪಟ್ಟದ್ದು. ಈಗ ಶಾಸ್ತ್ರದಲ್ಲಿ ಎತ್ತು ಬಾಯಿ ಕಟ್ಟಬಾರ್ದಂತಲೂ, ಕಣತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದೇನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರ ಅಂತ ಹೇಳುವಾಗ ಈ 2 ಪದಗಳು ಶಾಸ್ತ್ರದಲ್ಲಿದೆ ಅಂತೇಳಿ ಹೇಳ್ತಾರೆ. ಸರಿ, ಕಣ ತುಳಿಯುವ ಎತ್ತು ಅನ್ನುವಾಗ ಅದು ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯದ 4ನೇ ವಚನ 15ನೇ ವಚನ. ಅಂದರೆ ಶಾಸ್ತ್ರ ಅನ್ನುವಾಗ ನಿಜವಾಗ್ಲೂ ಅದೇನು ತೋರಿಸ್ತದೆ? ಧರ್ಮೋಪದೇಶ ಕಾಂಡ ಪೂರ್ತಿಯಾಗಿ ಏನಾಗಿದೆ? ಶಾಸ್ತ್ರ ಆಗಿದೆ ಅಂತೇಳಿ. ಅಲ್ಲಿ ಕೂಲಿಗೆ ಅದು ಇನ್ನೊಂದು ಪದ ಏನಿದೆ? ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ. ಅಲ್ಲಿ ಕೂಲಿಯವನ ಕುರಿತಾಗ, ಆಳಿನ ಕುರಿತಾಗ ಮಾತಾಡ್ತಾ ಅದು ಯಾವ ಪದವನ್ನು ತೋರಿಸ್ತದೆ ಅಂದರೆ ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ 7ನೇ ವಚನವನ್ನು ತೋರಿಸ್ತದೆ. ಹಾಗಾದ್ರೆ ಲೂಕನ್ ಬರೆದ ಸುವಾರ್ತೆ ಏನಾಗಿದೆ? ಶಾಸ್ತ್ರ ಆಗಿದೆ. ಶಾಸ್ತ್ರ ಅಂತ ಹೇಳಿದ್ರೆ ಅದು ನಾನು ನಿಜವಾಗ್ಲೂ ಬರಹ ಅನ್ನೋ ಪದ ಬಂದರೆ ಭಾಳ ಅದ್ಭುತವಾಗಿ ಅದನ್ನು ತೊಗೊಂಡು ಬಂದು ನಿಲ್ಲಿಸ್ಬೋದಾಗಿತ್ತು. ಆದರೆ ಶಾಸ್ತ್ರ ಅನ್ನೋಂಥ ಪದ ಇರೋದ್ರಿಂದ ಶಾಸ್ತ್ರ ಅನ್ನೋಂಥ ಪದವನ್ನು ಯಾರು ಬೇಕಾದರೂ ಅದನ್ನು ಬರೀಲಿಕ್ಕೆ ಆಗೋದಿಲ್ಲ. ನಿರ್ದಿಷ್ಟವಾಗಿ ಅದು ಸ್ಪೆಷಲ್ಲಾಗಿ ಬರೆಯುವಂಥ ಉಪಯೋಗಿಸುವಂಥ ಪದ. ಈಗ ಧರ್ಮೋಪದೇಶ ಕಾಂಡನೂ ಶಾಸ್ತ್ರ, ಲೂಕನ್ ಬರೆದ ಸುವಾರ್ತೆನೂ ಶಾಸ್ತ್ರ. ಅದಕ್ಕೆ ಥಿಯೋಫಿಲನಿಗೆ ಬರೆಯುವಾಗ ಯಾರು ಹೇಳ್ತಾರೆ? ಲೂಕನ್ ಹೇಳ್ತಾನೆ ಏನಂತ ಹೇಳಿ, ನಾನು ಮೊದಲು ಬರೆಯುವಾಗ ಯೇಸು ಕ್ರಿಸ್ತನ್ ಮಾಡುವುದಕ್ಕೂ ಉಪದೇಶಿಸೋಕ್ಕೂ ನಾನು ಅದನ್ನು ಬರೆದದ್ದಕ್ಕೆ ಪೌಲ ಏನು ಅಂತ ಹೇಳ್ತಾನೆ? ಶಾಸ್ತ್ರ ಅಂತ ಹೇಳ್ತಾನೆ. ಹಾಗಾದರೆ ಈಗ ಇಲ್ಲೊಂದು ಪ್ರಶ್ನೆ ಬರ್ತದೆ. ಒಬ್ಬರು ಹೀಗೆ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ನಾನು ನಿಮಗೆ ಹೇಳಿ ನಾನೇ ಉತ್ತರಿಸ್ಬಿಡ್ತೇನೆ. ಏನು ಆ ಪ್ರಶ್ನೆ ಅಂದರೆ, ಹೊಸ ಒಡಂಬಡಿಕೆ 4 ಸುವಾರ್ತೆಗಳು, ಸರಿ ಒಪ್ಕೊಳ್ಳೋಣ, ಯೇಸು ಕ್ರಿಸ್ತನ ದೇವರು 4 ಸುವಾರ್ತೆಗಳು ಬಂದು ಯೇಸು ಕ್ರಿಸ್ತನ ಸುವಾರ್ತೆಗಳ? ಫಸ್ಟ್ನೇ ಪ್ರಶ್ನೆ ಬರ್ತದೆ, 4 ಸುವಾರ್ತೆ ಯಾಕೆ? ಅದು ಆಮೇಲೆ ನಾವು ಚರ್ಚೆ ಮಾಡೋಣ. ಈಗ ಸುವಾರ್ತೆ ಬಂದು ಯೇಸು ಕ್ರಿಸ್ತನ ಸುವಾರ್ತೆನ ಯಾಕಂತ ಹೇಳಿದ್ರೆ, ಅದು ಮತ್ತಾಯನು ಬರೆದಿದ್ದಾನೆ, ಮಾರ್ಕನ್ ಬರೆದಿದ್ದಾನೆ, ಲೂಕನ್ ಬರೆದಿದ್ದಾನೆ, ಯೋಹಾನನ್ ಬರೆದಿದ್ದಾನೆ. ಅದು ಹೇಗೆ ಯೇಸು ಕ್ರಿಸ್ತನ ಸುವಾರ್ತೆ ಆಗ್ಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದು ದೇವರ ವಾಕ್ಯ ಅಲ್ಲ ಅಂತ ಹೇಳ್ತಾರೆ. ಈಗ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಅದು ಶಾಸ್ತ್ರ ಅಂತೇಳಿ. ಆದರೆ ಜನರು ಹೇಳ್ತಾ ಇದ್ದಾರೆ ಅದು ಯೇಸು ಕ್ರಿಸ್ತನ್ ಬರೆಸಿದ್ದಲ್ಲ. ನೀವು ಹೆಂಗೆ ಹೇಳ್ತೀರ ದೇವರ ವಾಕ್ಯ ಅಂತ ಹೇಳೋದನ್ನು? ಅದು ಮನುಷ್ಯ ಬರೆದಿದ್ದು. ಹೇಗಿದೆ ಅಂದರೆ, ನಮ್ಮ ಬೈಬಲ್ಗಳಲ್ಲಿ ನೀವು ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ಅಲ್ಲಿ ಹೆಡ್ಲೈನ್ ಏನಿದೆ ಅಂತೇಳಿ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನೀವು ತೆಗೆಯುವಾಗ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ಹೆಡ್ಡಿಂಗ್ ನಾವು ನೋಡ್ತೇವೆ. ಏನಿದೆ? ಮತ್ತಾಯನು ಬರೆದ ಸುವಾರ್ತೆ. ಕನ್ನಡದಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಅಂತ, ಆದರೆ ಇಂಗ್ಲೀಷಲ್ಲಿ ಬೇರೆದಿದೆ. ಅದು ದ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ. ನೋಡ್ರಿ, ದ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ. ಅಕಾರ್ಡಿಂಗ್ ಟು ಅಂತ ಹೇಳುವಾಗ ಅನುಸಾರ ಅಂತ ಬರಬೇಕಲ್ಲಿ. ಮತ್ತಾಯನಿಗೆ ಅನುಸಾರವಾದ ಸುವಾರ್ತೆ ಅಂತೇಳಿ ಭಾಷಾಂತರ ಮಾಡ್ಬೇಕು. ಅದನ್ನು ಅಲ್ಲೇನು ಭಾಷಾಂತರ ಆಗಿದೆ?
ಮತ್ತಾಯನು ಬರೆದ ಸುವಾರ್ತೆ. ಮತ್ತಾಯನು ಬರೆದ ಸುವಾರ್ತೆಗೂ ಮತ್ತಾಯನಿಗೆ ಅನುಸಾರವಾದ ಸುವಾರ್ತೆಗೂ ಭಾಳ ವ್ಯತ್ಯಾಸ ಇದೆ. ಈಗ ಭಾಳ ಜನ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಪದವನ್ನು, ನಾನೀಗ ಹೇಳಿದಂಥ ಪದವನ್ನು ಅನೇಕ ಜನರು ತಗೊಂಡು ಬಂದು ಹೇಳ್ತಾರೆ, ಇದು ಮತ್ತಾಯನಿಗೆ ಅನುಸಾರವಾದದ್ದು. ಅಂದರೆ ಮತ್ತಾಯನ ಆಲೋಚನೆಯಲ್ಲಿ ಬಂತು, ಅದು ಅಷ್ಟೇ. ಅದು ಮಾರ್ಕನಿಗೆ ನೋಡ್ರಿ, ಮಾರ್ಕನಲ್ಲಿ ಹೋದಾಗಲೂ ಸೇಮ್ ಪದ ಬರ್ತಲ್ಲಿ, ಅಕಾರ್ಡಿಂಗ್ ಟು ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ ಅಂತ ಹೇಳಿ ಬರ್ತದೆ. ಸೇಮ್ ಅಕಾರ್ಡಿಂಗ್ ಟು ಲೂಕ್ ಅಂತೇಳಿ ಬರ್ತದೆ. ನಾವು ಅನುಸಾರ ಅನ್ನೋಂಥ ಪದ ಬರ್ತದೆ. ಅದಕ್ಕೆ ಅವ್ರು ತಗೊಂಡು ಏನು ಹೇಳ್ತಾರೆ ಅಂದರೆ, ಇದು ದೇವರ ವಾಕ್ಯ ಅಲ್ಲ, ಮತ್ತಾಯನಿಗೆ ಅನುಸಾರ, ಮಾರ್ಕನಿಗೆ ಅನುಸಾರ, ಲೂಕನಿಗೆ ಅನುಸಾರ, ಯೋಹಾನನಿಗೆ ಏನು ತಲೆಯಲ್ಲಿ ಬಂತು ಅದನ್ನು ಬರೆದ್ರು ಅವರು ಅಷ್ಟೇ. ಹಾಗಾದ್ರೆ ದೇವರ ವಾಕ್ಯ ಅಲ್ಲ. ಯಾಕಂದ್ರೆ ಅಲ್ಲಿ ಹೆಸರು ಬಂದಿದ್ದರಿಂದ ಅವ್ರು ಹೇಳ್ತಾರೆ ದೇವರ ವಾಕ್ಯ ಅಲ್ಲ ಅಂತೇಳಿ. ಆದರೆ ಅದನ್ನು ನಾವು ಇವತ್ತು ರುಜುಪಡಿಸ್ಲಿಕ್ಕೆ ಸಾಧ್ಯ, ಆ ಹೆಸರು ಯಾಕೆ ಕೊಡಲ್ಪಟ್ಟಿದೆ ಅಂತೇಳಿ. ನಾನು ಅದನ್ನು ಮುಂದಿನ ಸಮಯದಲ್ಲಿ, ಈಗಿನ ಸಮಯದಲ್ಲಿ ಅದನ್ನು ನಾನು ಉತ್ತರಿಸ್ತೇನೆ. ಫಸ್ಟ್ ಈ ಸುವಾರ್ತೆ ಅನ್ನುವಂಥ ಪದ ಏನಂತೇಳಿ ನಾವು ತಿಳ್ಕೊಂಬೇಡ. ಈ ಗಾಸ್ಪಲ್ ಅನ್ನುವಂಥ ಪದ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಗಾಸ್ಪಲ್ ಅನ್ನುವಂಥ ಪದ ಏನಂತ ತೋರಿಸ್ತೀವಿ ಅಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಸುವಾರ್ತೆ ಅಂತ ಹೇಳ್ತೀವಿ. ಆದರೆ ಗಾಸ್ಪಲ್ ಅನ್ನುವಂಥ ಪದ ಸುವಾರ್ತೆ ಅಲ್ಲ. ಗಾಸ್ಪಲ್ ಅನ್ನುವಂಥ ಪದ ನಿಜವಾಗ್ಲೂ ಒಂದು ಇಂಗ್ಲೀಷ್ ಪದವಾಗಿದೆ. ಈ ಇಂಗ್ಲೀಷ್ ಪದ ಯಾವುದರಿಂದ ಬಂದಿದ್ದಪ್ಪ ಅಂದರೆ, ಹಳೆ ಇಂಗ್ಲೀಷ್ ಪದದಿಂದ ಬಂದದ್ದು. ಅಂದರೆ ಕ್ರಿಸ್ತ ಶಕ 12ನೇ ಶತಮಾನಕ್ಕಿಂತ ಮೊದಲು ಈ ಪದವನ್ನು ಉಪಯೋಗಿಸಿದರು. ಯಾವುದು? ಗಾಸ್ಪಲ್ ಅನ್ನುವಂಥ ಹಳೆ ಇಂಗ್ಲೀಷ್ನಲ್ಲಿ ಅದನ್ನು ಉಪಯೋಗಿಸಿದರು. ಈ ಗಾಸ್ಪಲ್ ಅನ್ನುವಂಥ ಪದ ಯಾವುದರಿಂದ ಬಂತಪ್ಪ ಅಂದರೆ, ಜರ್ಮನ್ ಭಾಷೆಯಿಂದ ಗಾದಾ ಅನ್ನುವಂಥ ಪದದಿಂದ ಅದನ್ನೇನು ಮಾಡಿದರು, ತೆಗೆದರು. ಈ ಪದ ಗಾಸ್ಪಲ್ ಅನ್ನುವಂಥ ಪದ ಮೂಲ ಇಂಗ್ಲೀಷ್ ಭಾಷೆಗೆ ಹೇಗೆ ಬಂತು ಅಂತ ನೋಡುವಾಗ, ಗಾಡ್ ಸ್ಪೆಲ್, ದೇವರು ಹೇಳಿದನು, ದೇವರು ಉಚ್ಚರಿಸಿದನು ಅನ್ನೋ ಪದದಿಂದ ಬಂದದ್ದೇ ಗಾಸ್ಪಲ್. ಈಗ ನಾನು ಆ ಮೂಲ ಪದವನ್ನು ತಗೊಂಡು ಬಂದು ಒಂದು ವೇಳೆ ಟ್ರಾನ್ಸ್ಲೇಷನ್ ಮಾಡೋದಾದರೆ, ನಾನು ಸುವಾರ್ತೆ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ದೇವರು ಹೇಳಿದನು ಅನ್ನುವಂಥ ಪದನ ಅಲ್ಲಿ ತಂದು ಹಾಕಬೇಕಾಗ್ತದೆ. ಹಾಗಾಗಿ ನಿಮಗೆ ಯಾರಿಗಾದರೂ ಒಂದು ವೇಳೆ ಈ ಪದದ ಕುರಿತು ಇನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕಂತ ನೀವು ಬಯಸೋದಾದರೆ, ಬೈಬಲ್ನ ಕುರಿತಾದಂಥ 2 DVD ನಾವು ಮಾಡಿದ್ದೇವೆ. ಈ DVD ಇನ್ನೂ ಹೆಚ್ಚಾದಂಥ ಮಾಹಿತಿ, ಇನ್ಫಾರ್ಮೇಷನ್ ಇದೆ. ಇದಕ್ಕೆ ನಾವು ಸಂಬಂಧಪಟ್ಟ ಏನೆಲ್ಲ ನಾವು ಚರ್ಚಿಸ್ತಾ ಇದ್ದೀವೋ ಇದಕ್ಕೆ ಸಂಬಂಧಪಟ್ಟಂಥ 2 DVD ನಿಮಗೆ ಸಿಗ್ತದೆ. ಇದು ನಾವು ಶಂಕರಪುರ ಬೆಥೆಲ್ ಚರ್ಚ್ನಲ್ಲಿ ನೀವು ಇದನ್ನು ಬಂದು ತೆಗೆದುಕೊಳ್ಳತಕ್ಕದ್ದು. ಇದು ನಿಮಗೆ ಇಲ್ಲಿ ಲಭ್ಯವಿರುವಂಥದ್ದಾಗಿದೆ. ಈ ಗಾಸ್ಪಲ್ ಅನ್ನುವಂಥ ಪದ ಎಲ್ಲಿಂದ ಬಂತು ಅಂತ ನೋಡುವಾಗ, ಗಾಡ್ ಸ್ಪೆಲ್ ಅನ್ನುವಂಥ ಪದದಿಂದ ಬಂದದ್ದೇ ಗಾಸ್ಪಲ್. ಹಾಗಾದರೆ ಆ ಗಾಸ್ಪಲ್ ಅನ್ನೋ ಪದ ಎಲ್ಲಿಂದ, ಏನಂತ ಹೇಳಬೇಕೀಗ ನಾನು? ದೇವರು ಹೇಳಿದ್ದದು. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರ್ತಾ, ಹಾಗಾದ್ರೆ ಮತ್ತಾಯ ಅನ್ನೋ ಹೆಸರು ಯಾಕೆ ಬಂತು? ಮಾರ್ಕ ಅನ್ನೋ ಹೆಸರು ಯಾಕೆ ಬಂತು? ಲೂಕ ಅನ್ನೋ ಹೆಸರು ಯಾಕೆ ಬಂತು? ನೋಡಿ, ನಾವಿವತ್ತು ಈಗಿನ ಕಾಲದಲ್ಲಿದ್ದೇವೆ, ಆದರೆ ಅದನ್ನು ಬರೆದಿದ್ದು 1ನೇ ಶತಮಾನದಲ್ಲಿ. ಹಾಗಾದ್ರೆ ಅಲ್ಲಿ ಏನು ನಡೀತಾ ಇತ್ತು? ಪ್ರತಿ ಬೈಬಲ್ ಪಂಡಿತರಾಗಿ, ಪ್ರತಿ ಬೈಬಲ್ ಬೋಧಕರಿಗೆ, ಪ್ರತಿ ಬೈಬಲ್ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂದರೆ, ಪ್ರತಿ ವಾಕ್ಯದ ಸುತ್ತಮುತ್ತು ಸಂದರ್ಭಗಳಿರ್ತವೆ. ಆ ಸಂದರ್ಭದ ಸುತ್ತು ಏನು ಮಾಡಿದಾವೆ ಅಂದರೆ, ಬೈಬಲ್ ಬರೆಯಲ್ಪಟ್ಟಿದೆ, ದೇವರ ವಾಕ್ಯಗಳು ಬರೆಯಲ್ಪಟ್ಟಿದ್ದಾವೆ. ಪ್ರತಿ ವಾಕ್ಯ ನಾವು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಅಲ್ಲಿ ಸಂದರ್ಭ ಏನಿದೆ ಅಂತ ತಿಳ್ಕೊಳ್ಳೋದು ಭಾಳ ಪ್ರಾಮುಖ್ಯ. ಈಗ ಹೊಸ ಒಡಂಬಡಿಕೆ ಬರೆಯುವಂಥ ಕಾಲದಲ್ಲಿ ಏನಾಗಿತ್ತಪ್ಪ ಅಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಈ ಅಲೆಕ್ಸಾಂಡರ್ನ ಕಾಲದಲ್ಲಿ ತತ್ವಜ್ಞಾನ ಅನ್ನೋದು ಬಹು ಪ್ರಚಲಿತವಾದಂಥ ಒಂದು ಸಿದ್ಧಾಂತವಾಗಿತ್ತು. ಆಗಿನ ಟೈಮಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಜ್ಞಾನ ಕಲಿಯೋದ್ರಲ್ಲಿ ಭಾಳಷ್ಟು ಜನರು ನಿಸ್ಸೀಮರಾಗಿರ್ತಿದ್ರು. ಆಗ ಏನು ಮಾಡ್ತಾ ಇದ್ರು, ಗ್ರೇಟ್ ತತ್ವಜ್ಞಾನಿಗಳು, ಪ್ಲೋಟೋ ಅವರೆಲ್ಲ ಇರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಶಿಷ್ಯರನ್ನ ಅವರು ಸೃಷ್ಟಿ ಮಾಡ್ತಾ ಇದ್ರು. ಈ ಆಗಿನ ಸಮಯದಲ್ಲಿ ಗ್ರೀಕರಲ್ಲಿದ್ದಂಥ ಒಂದು ದೊಡ್ಡ ಒಂದು ಹುಚ್ಚು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವೇನು ಮಾಡ್ತೀವಿ, ಟಿ ವಿ ಮುಂದೆ ಕೂತ್ಕೊಂಡು ಗಂಟೆ ಟೈಮ್ ಕಳೀತೀವಿ ನಾವು. ಇವತ್ತು ಟಿ ವಿಯಲ್ಲಿ ನಾವು ಹಲವು ಕಾರ್ಯಕ್ರಮಗಳು ನೋಡ್ತೀವಿ. ಗಾಸ್ಪಲ್ ಚಾನಲ್ಗಳನ್ನ ಬಿಟ್ಟು ನಾನು ಬೇರೆ ಚಾನಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಬೇರೆ ಚಾನಲ್ ಸಿನಿಮಾಗಳು ಬರ್ತದೆ, ಸೀರಿಯಲ್ ಬರ್ತದೆ, ಎಲ್ಲ ನೋಡ್ಕೊಂಡು ಕುಂದಿರ್ತಾರೆ. ಆಗಿನ ಕಾಲದಲ್ಲಿ ಯಾವ ಟೆಕ್ನಾಲಜಿ ಇಲ್ಲ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಪ್ರತಿ ಸಂಜೆ ಆಯಿತು ಅಂತ ಹೇಳಿದ್ರೆ ಒಂದು ಕ್ರೀಡಾಂಗಣದಲ್ಲಿ ಬಂದು ಸೇರ್ಕೊಳ್ತಾ ಇದ್ರು. ಕ್ರೀಡಾಂಗಣದಲ್ಲಿ ಬಂದು ಸೇರಿಕೊಂಡು ಅಲ್ಲಿಗೆ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಒಂದೊಂದು ಜ್ಞಾನವನ್ನು, ಒಂದೊಂದು ಸಿದ್ಧಾಂತವನ್ನು ಅವ್ರು ಏನು ಮಾಡ್ತಾಯಿದ್ರು, ಪ್ರಸ್ತಾಪಿಸ್ತಾ ಇದ್ರು. ಪ್ರಸ್ತಾಪಿಸಬೇಕಾದ್ರೆ ಕೆಲವು ಟೈಮ್ ಏನು ಮಾಡ್ತಾ ಇದ್ರು ಅಂದರೆ, ಮೇನ್ ಗುರು ಬಂದಾಗ ಯಾರು ಪ್ರಶ್ನೆ ಮಾಡೋ ಆಗಿರಲಿಲ್ಲ. ಯಾಕಂದರೆ ಗುರು ಅವನು, ಅದು ಎಲ್ಲರ ಕುರಿತಾಗಿ ಆತನ ಕುರಿತಾಗಿ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಆತನ ಬದ್ದು ಎದ್ದು ನಿಂತ್ಕೊಳ್ಳುವಾಗ ಗೊತ್ತಾಗ್ತಿತ್ತು, ಇವನು ಪ್ಲೋಟೋ ಅಂಥೇಳಿ, ಇವರು ನಮ್ಮ ಪುರಾತನ ಗ್ರೀಕ್ ತತ್ವಜ್ಞಾನಿಗಳು ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಆದರೆ ಅವ್ರು ಬಂದು ಕೆಲವು ಟೈಮ್ ಚರ್ಚಿಸ್ಲಿಕ್ಕೆ ಆಗದೆ ಇದ್ದಾಗ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಅವರ ಶಿಷ್ಯರನ್ನ ಅವ್ರು ಕಳಿಸ್ಕೊಡ್ತಾ ಇದ್ರು. ಶಿಷ್ಯನು ಎದ್ದು ಅದನ್ನು ಪ್ರಸ್ತಾಪಿಸಬೇಕಾದ್ರೆ ಅವನೇನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಅವನ ಹೆಸರನ್ನು ಸೂಚಿಸಬೇಕಾಗಿತ್ತು. ಯಾಕೆ ಹೆಸರನ್ನು ಸೂಚಿಸಬೇಕಾಗಿತ್ತು ಅಂದರೆ, ಆ ಹೆಸರು ಹೇಳಿದಾಗ ಗೊತ್ತಾಗ್ತಿತ್ತು ಇವನು ಯಾರೊಟ್ಟಿಗೆ ಸಂಬಂಧ ಇಟ್ಕೊಂಡವನು ಎಂಬುದಾಗಿ, ಯಾರ ಶಿಷ್ಯನು ಎಂಬುದಾಗಿ.
ಯಾರ ಶಿಷ್ಯನೆಂಬುದಾಗಿ ಗೊತ್ತಾದಾಗ ಏನು ಮಾಡ್ತಾ ಇದ್ರು, ಎಲ್ಲರೂ ಜನರು ಮೌನವಾಗಿ ಕೇಳ್ತಾ ಇದ್ರು. ಅವನೇ ಹೊಸದಾಗಿ ಬಂದು ನಿಂತ್ಕೊಂಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವನು ಯಾರೋ ಬಚ್ಚ, ಇವನೇನು ಹೇಳಲಿಕ್ಕೆ ಸಾಧ್ಯ ನಮಗೆ ಅಂಥೇಳಿ ಎಲ್ಲರೂ ಅಲಕ್ಷ್ಯ ಮಾಡ್ಲಿಕ್ಕೆ ಪ್ರಾರಂಭಿಸ್ಬಿಡ್ತಿದ್ರು. ಹಾಗಾಗಿ ಇಲ್ಲಿ ಹೆಸರು ಯಾಕೆ ಬಂತು ಅಂತ ಹೇಳುವಾಗ, ಆಗಿನ ಕಾಲದಲ್ಲಿ ಜನರಿಗೆ ಯಾವುದೇ ವಿಷಯವನ್ನು ಪ್ರಸ್ತಾಪಿಸುವಾಗ ಹೆಸರು ಬರೆಯುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ಬರೀಲಿಕ್ಕಾಗಲಿ, ಯೇಸು ಕ್ರಿಸ್ತನ ಆತನು ಹೊರಟೋದ ಮೇಲೆ ಆತನ ಶಿಷ್ಯಂದರು ಆ ಹೆಸರು ಏನನ್ನು ಸೂಚಿಸ್ತದೆ? 2 ಕಾರಣಕ್ಕೋಸ್ಕರ. ಒಂದು, ಯೇಸುವಿನ ಶಿಷ್ಯರನ್ನು ತಿಳ್ಕೊಳ್ಬೇಕು. ಎರಡನೇದಾಗಿ, ಯಾರು ಪ್ರಸ್ತಾಪಿಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಚೆನ್ನಾಗಿ ಗೊತ್ತಾಗಬೇಕು, ಯಾವ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಅಂತೇಳಿ. ಹೆಸರು ಯಾಕೆ ಅಂತ ಹೇಳುವಾಗ, ಯಾರ ಶಿಷ್ಯರಂತೇಳಿ ಗೊತ್ತಾಗಬೇಕು ಅನ್ನೋಂಥ, ಅವರ ಸಂಬಂಧವನ್ನು ತಿಳ್ಕೊಳ್ಬೇಕು ಅನ್ನುವಂಥ ವಿಷಯ ಗೊತ್ತಾಗಬೇಕು ಅನ್ನೋಂಥ ವಿಷಯಕ್ಕೆ ಹೆಸರನ್ನ ಅವ್ರು ತೋರಿಸ್ತಾ ಇದ್ರು. ಹಾಗಾಗಿ ಮತ್ತಾಯನು ಬರೆದ ಸುವಾರ್ತೆ ಅನ್ನುವಾಗ ಅದರ ಅರ್ಥ ಏನಪ್ಪ ಅಂದರೆ, ಮತ್ತಾಯನು ಯೇಸು ಕ್ರಿಸ್ತನ ಶಿಷ್ಯ ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರ. ಹಾಗಾದರೆ ಅಕಾರ್ಡಿಂಗ್ ಟು ಅನ್ನುವಂಥ ಪದ ಯಾಕೆ ಬಂತು? ಅನುಸಾರವಾಗಿ ಅನ್ನುವಂಥ ಪದ ಯಾಕೆ ಬಂತು? ಈಗ ಇದು ಬಹಳ ಪ್ರಾಮುಖ್ಯವಾದ್ದು. ನೋಡ್ರಿ, 4 ಸುವಾರ್ತೆಗಳಲ್ಲಿ ಅಕಾರ್ಡಿಂಗ್ ಟು ಅನ್ನುವಂಥ ಪದ ಬರ್ತದೆ. ಅನುಸಾರ, ಮತ್ತಾಯನಿಗೆ ಅನುಸಾರವಾದ ಸುವಾರ್ತೆ, ಮಾರ್ಕನಿಗೆ ಅನುಸಾರವಾದಂಥ ಸುವಾರ್ತೆ, ಲೂಕನಿಗೆ ಅನುಸಾರವಾದಂಥ ಸುವಾರ್ತೆ ಅನ್ನುವಂಥ, ಯೋಹಾನನಿಗೆ ಅನುಸಾರವಾದಂಥ ಸುವಾರ್ತೆ ಅಂತೇಳಿ ಬರ್ತದೆ. ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರೆ ಹಾಗೆ ಬರ್ತದೆ. ಈ ಅನುಸಾರ ಅನ್ನುವಂಥ ಪದ ಯಾಕೆ ಬಂತು ಅಂತ ನೋಡುವಾಗ, ಒಂದೊಂದು ಸುವಾರ್ತೆಯಲ್ಲಿ ಒಂದೊಂದು ವ್ಯೂ, ಅಂದರೆ ಒಂದೊಂದು ದೃಷ್ಟಿಕೋನದಲ್ಲಿ ಅದು ಬರೆಯಲ್ಪಟ್ಟದೆ. ಮತ್ತಾಯನು ಅವನ ದೃಷ್ಟಿಕೋನದಲ್ಲಿ ಅದನ್ನು ಬರೀತಾನೆ, ಮಾರ್ಕನು ಅವನ ದೃಷ್ಟಿಕೋನದಲ್ಲಿ ಬರೀತಾನೆ, ಲೂಕನು ಅವನ ದೃಷ್ಟಿಕೋನದಲ್ಲಿ ಬರೀತಾನೆ, ಯೋಹಾನನು ಅವನ ದೃಷ್ಟಿಕೋನದಲ್ಲಿ ಬರೀತಾನೆ. ಏನು ದೃಷ್ಟಿಕೋನ? ಈ 4 ಸುವಾರ್ತೆಗಳಲ್ಲಿ 4 ವಿಷಯಗಳು ತಿಳಿಸಲ್ಪಟ್ಟಿದೆ. ಏನಂದರೆ, ಮತ್ತಾಯನು ಬರೋ ಸುವಾರ್ತೆ ಯೇಸು ಕ್ರಿಸ್ತನು ಒಬ್ಬ ರಾಜನು, ದಾವೀದ ಕುಮಾರನೆಂಬುದನ್ನು ತಿಳಿಸ್ಕೊಡ್ತದೆ, ರಾಜ ವಂಶಸ್ಥನಂತ ತಿಳಿಸ್ಕೊಡ್ತದೆ. ಮಾರ್ಕನ ಬರೋ ಸುವಾರ್ತೆ ಆತನು ನಂಬಿಗಸ್ತನಾದ ಸೇವಕನು ಎಂಬುದಾಗಿ ತಿಳಿಸ್ಕೊಡ್ತದೆ. ಲೂಕನ ಬರೋ ಸುವಾರ್ತೆ ಏನು ಹೇಳ್ತದೆ ಅಂದರೆ, ಆತನು ಮನುಷ್ಯ ಕುಮಾರನಂತ ತಿಳಿಸ್ಕೊಡ್ತದೆ. ಯೋಹಾನ್ ಬರೋ ಸುವಾರ್ತೆ ಆತನು ದೇವರು ಎಂಬುದಾಗಿ ತಿಳಿಸ್ಕೊಡ್ತದೆ. ಆದ್ದರಿಂದ ಅನುಸಾರವಾದ ಸುವಾರ್ತೆ, ಅಕಾರ್ಡಿಂಗ್ ಟು. ಹಾಗಾಗಿ ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಂತೇಳಿ ಬರುವಾಗ, ಲೂಕನ ಬರೆದ ಸುವಾರ್ತೆಯನ್ನು ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಅದು ಬರಹ ಅಂತೇಳಿ. ಆ ಬರಹ ಅಂತೇಳಿ ಬರುವಾಗ ಅದು ಲೂಕನ ಬರೆದ ಸುವಾರ್ತೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಅದು ದೇವರ ವಾಕ್ಯ ಅಲ್ಲ ಅಂತ ಜನರು ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ? ಅದು ಲೂಕನ ಬರೆದಿದ್ದು ಅಂತೇಳಿ. ನಾವಿವತ್ತು ಅದಕ್ಕೆ ಆ ಉತ್ತರವನ್ನು ಕಂಡುಹಿಡ್ಕೊಂಡ್ವಿ. ಏನಂತೇಳಿ, ಲೂಕ ಅನ್ನೋ ಹೆಸರು ಯಾಕೆ ಬಂತು, ಅನುಸಾರ ಅನ್ನೋಂಥ ಹೆಸರು ಯಾಕೆ ಬಂತು, ಗಾಸ್ಪಲ್ ಅನ್ನೋ ಹೆಸರು ಯಾಕೆ ಬಂತು? ಗಾಸ್ಪಲ್ ಅನ್ನುವಂಥ ಹೆಸರು ನೇರವಾಗಿ ಹೇಳಬೇಕಂದ್ರೆ ಗಾಡ್ ಸ್ಪೆಲ್, ಅಂದರೆ ದೇವರು ಹೇಳಿದನು, ದೇವರು ಉಚ್ಚರಿಸಿದನು. ದೇವರು ಉಚ್ಚರಿಸಿದನ್ನು ಮತ್ತಾಯನು ಬರೆದ, ದೇವರು ಉಚ್ಚರಿಸಿದ್ದನ್ನು ಮಾರ್ಕನು ಬರೆದ, ದೇವರು ಉಚ್ಚರಿಸಿದ್ದನ್ನು ಲೂಕನು ಬರೆದ, ದೇವರು ಉಚ್ಚರಿಸಿದ್ದನ್ನು ಯೋಹಾನನು ಬರೆದ ಎಂಬುದಾಗಿ. ಹಾಗಾದರೆ ಸುವಾರ್ತೆಗಳು, 4 ಸುವಾರ್ತೆಗಳು ಏನಂತ ನಮಗೆ ಗೊತ್ತಾಯಿತು ಅಂದರೆ, ಇದ್ರ ಮುಖಾಂತರವಾಗಿ ಖಂಡಿತವಾಗ್ಲೂ 100% ದೇವರ ವಾಕ್ಯ. ಹಬ್ಬ, ನಮಗೊಂದೀಗ ನೆಮ್ಮದಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಅದು. ನನಗೆ ಭಾಳ ಹೆಮ್ಮೆ ಇದೆ ಈ ವಿಷಯದಲ್ಲಿ. ದೇವರ ವಾಕ್ಯ ಅಂತ ಸ್ಥಾಪಿಸುವಂಥ ವಿಷಯದಲ್ಲಿ ಭಾಳ ಹೆಮ್ಮೆ ಇದೆ ನನಗೆ. ಹಂಗೆ ಖಂಡಿತವಾಗ್ಲೂ ಸಹ ನಾವು ನೋಡುವಾಗ ಇದು ಏನಂತ ತೋರಿಸ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಅಂತೇಳಿ ನಮಗೆ ತೋರಿಸ್ತದೆ. ಆದರೆ ರೋಮ ಪತ್ರಿಕೆ 16ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ರಿ. ರೋಮ ಪತ್ರಿಕೆ 16ನೇ ಅಧ್ಯಾಯ 25-26ನೇ ವಚನ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು, ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ. ನೋಡ್ರಿ, ನಿತ್ಯನಾದ ತಂದೆಯ ದೇವರ ಅಪ್ಪಣೆಯ ಪ್ರಕಾರ ಅಂದರೆ ದೇವರು ಹೇಳಿದ್ನು ಅಂತೇಳಿ. ಯಾರಿಗೆ ಹೇಳಿದ್ನು? ಪ್ರವಾದಿಗಳಿಗೆ ಹೇಳಿದ್ನು. ಪ್ರವಾದಿಗಳೇನು ಮಾಡಿದ್ರು? ಅದನ್ನ ಗ್ರಂಥದ ರೀತಿಯಲ್ಲಿ ಬರೆದ್ರು ಅಂತೇಳಿ ಮಾತಾಡ್ತಾ ಓದಿ. ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ನೋಡ್ರಿ, ಅನ್ಯ ಜನರಿಗೆ ಅದು ಗ್ರಂಥಗಳು ಬರೆಯಲ್ಪಡ್ತು. ಅದು ಯಾರಿಗೆ ಬರೆಯಲ್ಪಡ್ತಪ್ಪ ಅಂದರೆ, ಅನ್ಯ ಜನರಿಗೆ ವಿಧೇಯತೆ ಕುರಿತು ತಿಳಿಸುವಂಥದ್ದು. ಅಂದರೆ ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ದೇವರಿಂದ ಪ್ರವಾದಿಗಳಿಗೆ ಹೇಳಲ್ಪಡ್ತು, ಪ್ರವಾದಿಗಳದನ್ನು ಗ್ರಂಥದಲ್ಲೇ ಬರೆದ್ರು, ಬರೆಯಲ್ಪಟ್ಟದ್ದು ಸುವಾರ್ತೆ ಆಗಿತ್ತು. ಏನು ಬರೆದಿದ್ರು ಅದು ಸುವಾರ್ತೆ ಆಗಿತ್ತು. ಈ ಸುವಾರ್ತೆಯನ್ನು ಪೌಲನು ಜನರಿಗೆ ಏನು ಮಾಡ್ತಾ ಇದ್ದ? ಸಾರ್ತಾ ಇದ್ದ. ಹಾಗಾದರೆ ಈ ವಾಕ್ಯ ಏನು ನಮ್ಗೆ ತೋರಿಸ್ತದಪ್ಪ ಅಂತ ಹೇಳಿದ್ರೆ, ರೋಮ ಪತ್ರಿಕೆ ಅದು ಏನಾಗಿದೆ ಅಂತ ಹೇಳಿದ್ರೆ, ಪ್ರವಾದಿಗಳಿಂದ ಹೇಗೆ ಹೇಳಲ್ಪಟ್ಟಿತ್ತೋ ಆ ಸುವಾರ್ತೆಯನ್ನು ಪೌಲನು ಸಾರ್ತಾ ಇದ್ದ. ಆ ಸುವಾರ್ತೆಯ ಸ್ಥಾಪಿಸುವಿಕೆನೇ ಏನಾಗಿತ್ತು ಅಂತ ಹೇಳಿದ್ರೆ ರೋಮ ಪತ್ರಿಕೆ. ಒಂದು ನಿಜವಾದಂಥ ಸುವಾರ್ತೆ ಹೇಗಿರ್ತದೆ ಎಂಬುದಾಗಿ ರೋಮ ಪತ್ರಿಕೆ ನಮಗೇನು ಮಾಡ್ತದೆ? ಅದು ಸ್ಥಾಪಿಸ್ತದೆ. ಹಾಗೆ 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನಕ್ಕೆ ಹೋಗುವಾಗ ಈ ಸುವಾರ್ತೆ ದೇವರ ವಾಕ್ಯ ಅಂತೇಳಿ ನಾವು ನೋಡ್ತೇವೆ.
ಸುವಾರ್ತೆ ಅನ್ನೋದು ದೇವರ ವಾಕ್ಯ ಅಂತ ನೋಡ್ತೀವಿ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 15-16ನೇ ವಚನಕ್ಕೆ ಹೋಗುವಾಗ ಪೌಲನ ಪತ್ರಿಕೆಗಳು ಬರಹಗಳಾಗಿದ್ದಾವೆ, ಅಂದರೆ ಅದು ಸಹ ದೇವರ ವಾಕ್ಯ ಆಗಿದೆ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಪೇತ್ರ ಹೇಳ್ತಾ ಇದ್ದಾನೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 25-27 ತನಕ ನೋಡುವಾಗ ದೇವರಿಂದ ಕೊಡಲ್ಪಟ್ಟ ದೇವರ ವಾಕ್ಯ ಪೌಲನಿಗೆ ಬಂತು ಅಂತೇಳಿ ನಾವು ನೋಡ್ತೇವೆ. ಅವನು ಬರೆದಂಥ ಎಲ್ಲ ಪತ್ರಿಕೆಗಳು ಯಾರಿಂದ ಬಂತದು? ದೇವರಿಂದ ಬಂತು. ಅದೆಲ್ಲಿ ಹೇಳಲ್ಪಟ್ಟದೆ? ಕೊಲೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 25-27 ತನಕ ನೋಡುವಾಗ ದೇವರಿಂದ ಕೊಡಲ್ಪಟ್ಟ ದೇವರ ವಾಕ್ಯ ಪೌಲನಿಗೆ. ಅವನೇನು ಮಾಡಿದಪ್ಪ ಅಂತ ಹೇಳಿದ್ರೆ 2 ಪೇತ್ರ 3ನೇ ಅಧ್ಯಾಯದ 1-2ನೇ ವಚನಕ್ಕೆ ಹೋಗುವಾಗ ಪೇತ್ರನ 2 ಪತ್ರಿಕೆಗಳನ್ನ ಬರೀತಾನೆ. ಅಂದರೆ ಪೌಲನ್ ಬರೆದಂಥ ಎಲ್ಲ ಪತ್ರಿಕೆಗಳು ಅದು ಯಾರಿಂದ ಕೊಡಲ್ಪಟ್ಟಿದ್ದು? ದೇವರಿಂದ. ಸುವಾರ್ತೆಗಳು ಸಹ ನಾವೇನು ತಿಳ್ಕೊಂಡ್ವಿ? ಅದು ದೇವರ ವಾಕ್ಯ ಅಂಥೇಳಿ ತಿಳ್ಕೊಂಡ್ವಿ. ಅಪೊಸ್ತಲರ ಕೃತ್ಯಗಳು ಸಹ ದೇವರ ವಾಕ್ಯ ಆಗಿದೆ. ಏನು ದೇವರ ವಾಕ್ಯ ಆಗಿದೆಪ್ಪ ಅಂದರೆ ಹೇಗೆ ದೇವರು ಪವಿತ್ರಾತ್ಮನ ಕಳಿಸಿಕೊಟ್ಟನು ಎಂಬುದಾಗಿ ಚಾರಿತ್ರಿಕ ಪುಸ್ತಕವನ್ನು ತಿಳಿಸೋದ್ರ ಮುಖಾಂತರವಾಗಿ ದೇವರ ವಾಕ್ಯ ಅಂತ ಸ್ಥಾಪಿಸಿದರು. ರೋಮ ಪತ್ರಿಕೆ ಸಹ ದೇವರ ವಾಕ್ಯ ಅಂತ ನೋಡಿದ್ವಿ. ಅಪೊಸ್ತಲನಾದ ಪೌಲನಿಗೆ ಕೊಡಲ್ಪಟ್ಟ ಸುವಾರ್ತೆ ಸಹ ದೇವರ ವಾಕ್ಯ ಆಗಿತ್ತು ಅಂತೇಳಿ ನಾವು ನೋಡ್ತೇವೆ. ಆದರೆ ಈ ಸುವಾರ್ತೆ ಎಲ್ಲ ದೇವರ ವಾಕ್ಯ ಆಗಿತ್ತು. ಅಂದರೆ ದೇವರು ಏನೆಲ್ಲ ಅಪೊಸ್ತಲನಾದ ಪೌಲನಿಗೆ ಕೊಟ್ಟಿದ್ನೋ ಅದೆಲ್ಲ ದೇವರ ವಾಕ್ಯ ಆಗಿತ್ತು. ಆ ಕೊಡಲ್ಪಟ್ಟದನ್ನೇನು ಮಾಡಿದ್ನಪ್ಪ ಅಂದರೆ ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆಯಿಂದ ಹಿಡಿದು ಇಬ್ರಿಯ ಪತ್ರಿಕೆ ತನಕ ಎಲ್ಲ ಗ್ರಂಥಗಳನ್ನ ಬರೆದ್ಬಿಟ್ಟ. ಹಾಗಾದರೆ ಬರೆಯಲ್ಪಟ್ಟದ್ದು ಎಲ್ಲ ಪತ್ರಿಕೆಗಳು ಯಾರು ಕೊಡಲ್ಪಟ್ಟಿದ್ದದು? ದೇವರು ಕೊಟ್ಟಿದ್ದು. ಆ ನಂತರದಲ್ಲಿ ನಾವು ನೋಡ್ತೇವೆ ಪೇತ್ರನ ಪತ್ರಿಕೆಗಳು ಸಹ ಏನಾಗಿದ್ದಾವೆ ಅಂದರೆ ದೇವರ ವಾಕ್ಯದ ಮೇರೆಗೆ ಅದು ಸಹ ದೇವರ ವಾಕ್ಯ ಆಗಿದೆ ಎಂಬುದಾಗಿ ನೋಡ್ರಿ. 1 ಯೋಹಾನ ಬರೆದ ಪತ್ರಿಕೆ, 2 ಯೋಹಾನ, 3 ಯೋಹಾನ ಅದು ಸಹ ದೇವರ ವಾಕ್ಯ. ಪ್ರಕಟಣೆ ಗ್ರಂಥ ಬಂದು ಅದು ಯೇಸು ಕ್ರಿಸ್ತನ ಪ್ರಕಟಣೆ ಅಂತೇಳಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಹೀಗಾಗಿ ನಮಗೆ ಪೂರ್ಣವಾದಂಥ ಹೊಸ ಒಡಂಬಡಿಕೆ ನೋಡುವಾಗ ಇದ್ರ ಮುಖಾಂತರ ನಮಗೆ ಗೊತ್ತಾಗ್ತದೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ದೇವರ ವಾಕ್ಯ ಎಂಬುದಾಗಿ. ಹಾಗಾಗಿ ಯಾರಾದರೂ ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಲ್ಲ ಎಂಬುದಾಗಿ ನಿಮಗೆ ಹೇಳೋದಾದರೆ ದೇವರ ವಾಕ್ಯದಲ್ಲಿ ನಮಗೆ ಆಧಾರ ಇದೆ. ಒಂದು ವೇಳೆ ಇದಕ್ಕೆ ನಿಮಗೆ ಇದಕ್ಕೆ ಇನ್ನೂ ಹೆಚ್ಚಾದಂಥ ವಿಷಯಗಳು ನೀವು ತಿಳ್ಕೊಳ್ಬೇಕೆಂದರೆ ದಯಮಾಡಿ ಆಸರೆ ಟಿವಿಯ ಆಫೀಸ್ಗೆ ಬಂದು ನೀವು ಭೇಟಿ ಮಾಡಿ. ಅಲ್ಲಿ ನಿಮಗೆ ಅವರು ಸಹಾಯ ಮಾಡುವಂಥವರಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನಿಮಗೆ ಕೊಡುವಂಥವರಾಗಿರ್ತಾರೆ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಖಂಡಿತವಷ್ಟೇ. ನೀವು ಇದು ಹೊಸ ಒಡಂಬಡಿಕೆ ಕೂಡ ದೇವರ ವಾಕ್ಯ, ಖಾಲಿ ಹಳೆ ಒಡಂಬಡಿಕೆ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆ ಕೂಡ ದೇವರ ವಾಕ್ಯ ಎಂಬುದಾಗಿ ನೀವು ತೋರಿಸ್ಕೊಟ್ಟಿರಿ ಅಷ್ಟೇ. ಯಾಕೆಂದರೆ ಅದು ನೀವಾಗಿ ತೋರಿಸ್ಕೊಟ್ಟು, ಅಂದರೆ ನೀವಾಗಿ ಬರೆದಿರುವಂಥದ್ದಲ್ಲ, ದೇವರ ವಾಕ್ಯದಲ್ಲಿ ಇರುವಂಥನ್ನೇ ವಾಕ್ಯವನ್ನು ತೀರಿಸಿ ಅದನ್ನು ತೋರಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಅಷ್ಟೇ. ಪ್ರಿಯ ವೀಕ್ಷಕರೇ, ಬೈಬಲ್ನ ಹಿಸ್ಟ್ರಿ ಇದರ ಬಗ್ಗೆ ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಯಾವ ರೀತಿ ಬೈಬಲ್ ಬಂತು, ಯಾವ ರೀತಿ ಬೈಬಲಲ್ಲಿರುವಂಥ ವಾಕ್ಯಗಳು, ಈ ಅನೇಕ ವಿಷಯಗಳು ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಇನ್ನೂ ಕೂಡ ಬೈಬಲ್ನ ಹಿಸ್ಟ್ರಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ಸಮಯದ ಅಭಾವ ಇದೆ. ಇದನ್ನು ನಾವು ಮುಂದುವರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಇದೇ ವಿಷಯದಲ್ಲಿ ನಾವು ಮುಂದೆ ಮಾತಾಡಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.